ಅರ್ಬನ್ ಅನ್ಸುತ್ತೆ ಇದು ರೈತರಿಗೆ ಸಂಬಂಧಪಟ್ಟಿದ್ದು ಅಂತ. ಸೊ ರೈತರಿಗೆ ಏನ್ ಅನ್ಸುತ್ತೆ ಇದು ಬೆಳೆದ್ಮೇಲೆ ಪರ್ಚೇಸ್ ಮಾಡೋರು ಯಾರು ಅಂದ್ರೆ ಅರ್ಬನ್ ಅಲ್ಲಿ ಇರೋರು ಅಂತ. ಸೊ ಇದು ಆತರ ಬರಲ್ಲ. ಇಲ್ಲಿ ನಾವು ಮಾಡ್ಬೇಕಾಗಿರೋ ಪ್ರತಿ ಕೆಲಸದಲ್ಲೂ ನಮ್ಮ ಹಿರಿಯರು ಯಾಕೆ ಅದನ್ನ ಮಾಡಿದ್ರು ಅನ್ನೋ ಸೈನ್ಸ್ ನ ಅರ್ಥ ಮಾಡ್ಕೊತಾ ಹೋಗ್ತೀವಿ. ಆಮೇಲೆ ಕೆಳಗಡೆ ಬೇಸ್ ಶೇಪ್ ಹೆಂಗ್ ಕೊಡ್ಬೇಕು, ಅದು ಥ್ರೆಡ್ ಹೋಲ್ ಮಾಡಿ ಥ್ರೆಡ್ ಮಾಡೋದು, ಪೆನ್ ಸ್ಟ್ಯಾಂಡ್ ಆಗಿರ್ಬೋದು, ಈ ತರ ವೇಸ್ಟ್ ಇಂದ ಎಲ್ಲ ಕ್ರಾಫ್ಟ್ ಮಾಡ್ತೀವಿ. ಆಮೇಲೆ ಎಕ್ಸ್ಪ್ಲೋರ್ ಆರ್ಟ್ ಇರುತ್ತೆ. ಈಗ ನೋಡಿದಂಗೆ ಕೈಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ನಾವ್ ಯಾವಾಗ ಟ್ರಾವೆಲ್ ಮಾಡ್ಬೇಕಂದ್ರೆ ಒಂದ್ ವ್ಯಕ್ತಿ ಜೊತೆ ಮಾತಾಡ್ಬೇಕಂದ್ರೆ ಅವರ ಒಂದು ಗುಣನ ನಾವು ಅಬ್ಸರ್ವ್ ಮಾಡಿರ್ತೀವಿ. ಸೊ ನಾವ್ ಇಲ್ಲಿ ಬಂದ್ಬಿಟ್ಟು ಕೈಟ್ ಡೈರೆಕ್ಟ್ ಇಲ್ಲಿ ಎಂಟ್ರಿ ಮಾಡ್ಕೊಂಡಿರ್ತೀವಿ. ಸೊ ಯಾವ್ದೇ ತಂದೆ ತಾಯಿಗಾಗಿ ಅವ್ರ ಮಕ್ಕಳುಗಳು ಗಾಳಿಪಟ ಹತ್ರ ಸುಂದರವಾಗಿ ಹಾರಾಡ್ತಿರ್ಬೇಕು ಅನ್ನೋದು ಆಸೆ. ಪೇರೆಂಟ್ಸ್ ಮಕ್ಕಳ ಜೊತೆ ಯಾವಾಗ ಈ ತರ ಡೈಲಾಗ್ ಗಳನ್ನ ಮಾಡ್ತಾ ಇರ್ತೀವಿ, ಕಮ್ಯುನಿಕೇಟ್ ಮಾಡ್ತಾ ಇರ್ತೀವಿ, ನಮ್ಮ ಪ್ರೀತಿ ವಿಶ್ವಾಸನೂ ಹೆಚ್ಚುತ್ತೆ, ಮತ್ತೆ ಕ್ರಿಯೇಟಿವಿಟಿ ಕ್ಯೂರಿಯಾಸಿಟಿನೂ ಜಾಸ್ತಿ ಆಗುತ್ತೆ. ನಾವು ಯಾವಾಗ ಎರಡು ಪ್ರಶ್ನೆ ಕೇಳಿ ಮೂರನೇ ಪ್ರಶ್ನೆ ಕೇಳಿದಾಗ ನಮ್ಮ ಒಂದು ಪೇಷನ್ಸ್ ನ ಕಳ್ಕೊಳ್ತೀವಿ, ಅವಾಗ ಮೊಬೈಲ್ ಕೊಟ್ಬಿಟ್ಟು ಸುಮ್ಮನೆ ಹೋಗ್ತೀವಿ. ರಜಾ ಇದ್ದರೆ ಸಾಕೆ, ಆಡಲು ಬೇಕು ಫ್ರೆಂಡ್ಸು, ನಲಿಯಲು ಬೇಕು ಜಾಗ, ಮೊಬೈಲ್ ಬಿಡೋಕೆ ಐಡಿಯಾಸ್ ಇದ್ದರೆ ಸಾಕೆ. ತಿನ್ನಲ್ಲ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಬೆಳಿತಾರಲ್ಲ ಆ ಖುಷಿ, ಮತ್ತೆ ಅವ್ರಿಗೆ ಒಂದು ಕುತೂಹಲ. ಸೊ ಇದು ನಾನ್ ಬೆಳೆದಿರೋದು, ನಾನು ಅಡಿಗೆ ಮಾಡ್ಕೊಂಡು ನಾನು ತಿನ್ಬೇಕು, ನಾವೆಲ್ಲರಿಗೂ ಅಮ್ಮನ್ ಕೊಡ್ಬೇಕು, ಅಪ್ಪನ್ ಕೊಡ್ಬೇಕು, ಆ ತರ ಎಲ್ಲ ಆಸೆ ಬರುತ್ತೆ. ಸೊ ಅಂತ ಒಂದು ಟೈಮ್ ಬಂದಾಗ ನಮ್ಮ ಮಕ್ಕಳು ಅಲ್ಲಿ ಕೆಲಸ ಮಾಡೋರಾಗ್ಬೇಕಾ, ಇಲ್ಲ ನಮ್ಮ ಮಕ್ಕಳೇ ನಮ್ ದೇಶದಲ್ಲಿ ಇದ್ಕೊಂಡು ಬೇರೆಯವ್ರ ಕೆಲಸ ಕೊಡಕ್ಕೆ ಹೋಗ್ಬೇಕಾ ಅನ್ನೋ ಒಂದು ಪ್ರಶ್ನೆ ಆ ವಿಷಯದಲ್ಲಿ ಬಂತು ಅಂದ್ರೆ ನಮ್ಮ ಹತ್ರ ಒಂದು 30+ ಟ್ಯಾಲೆಂಟ್ ಇರೋಂತ ವಾಲಂಟಿಯರ್ಸ್ ಗಳಿದ್ದಾರೆ. ಸೊ ಎಲ್ಲಾ ತರ ಒಂದು ಕಾಂಬಿನೇಷನ್ ಅಲ್ಲಿ 7 ದಿನದ ರೆಸಿಡೆನ್ಶಿಯಲ್ ಕ್ಯಾಂಪ್ ನ ಡಿಸೈನ್ ಮಾಡಿದ್ವಿ. ಸ್ನಾಕ್ಸ್ ಮಾಡೋದಾಗಿರ್ಬೋದು, ಅದೆಲ್ಲ ಇಲ್ಲಿ ಪ್ರಿಪೇರ್ ಮಾಡ್ಕೊಂಡು ಮಾಡೋದು. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ನೀವೆಲ್ಲ? ನಾನಂತೂ ಸೂಪರ್ ಆಗಿದ್ದೀನಿ. ಸಮ್ಮರ್ ಸ್ಟಾರ್ಟ್ ಆಗಿದೆ, ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಅಂತ ಕೊಟ್ಟಿದ್ದಾರೆ. ನೀವು ಇವಾಗಲೇ ಯೋಚನೆ ಮಾಡಿರ್ತೀರಾ ಎಲ್ಲಿ ಸಮ್ಮರ್ ಕ್ಯಾಂಪ್ ಸೇರ್ಸೋದ ಅಂತ. ನಾನಿಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಸಮ್ಮರ್ ಕ್ಯಾಂಪ್ ಬಂದಿದ್ದೀನಿ. ಇದು AI ಸಮ್ಮರ್ ಕ್ಯಾಂಪ್. ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಕ್ಕೆ ಸುಪ್ರೀತ್ ಸರ್ ಇದ್ದಾರೆ ನನ್ನ ಜೊತೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಇಡೀ ಸಮ್ಮರ್ ಕ್ಯಾಂಪ್ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಅವರು. ಬನ್ನಿ. ಹಾಯ್ ಸರ್. ನಮಸ್ಕಾರ. ನಮಸ್ಕಾರ ಸರ್. AI ಸಮ್ಮರ್ ಕ್ಯಾಂಪ್ ಅಂತ ಮಾಡ್ತಾ ಇದ್ದೀರಾ. ಸೊ ಈ ಸಮ್ಮರ್ ಕ್ಯಾಂಪ್ ಬಗ್ಗೆ ಡೀಟೇಲ್ಸ್ ಕೊಡಿ ನಮ್ಗೆ. ಖಂಡಿತ. ಸೊ ಎಲ್ಲರಿಗೂ ಗೊತ್ತಿರಂಗೆ ದ ಫ್ಯೂಚರ್ ಇಸ್ AI ಅಂತ. ಸೊ ಆ ಬೇಸ್ ಮೇಲೆ ನಾವು ಈ ಸಲದ ಸಮ್ಮರ್ ಕ್ಯಾಂಪ್ ನ ಮಾಡ್ತಾ ಇದೀವಿ. ಸೊ ಆಸ್ ಎವ್ರಿ ಒನ್ ಬಿಲೀವ್ಸ್ ದ ಫ್ಯೂಚರ್ ಇಸ್ AI. ಸೊ ನಾವು ಅದನ್ನೇ ನಂಬಿದೀವಿ. ಸೊ ನಮ್ಮಲ್ಲಿ AI ಅಂತಂದ್ರೆ A ಅಂದ್ರೆ ಅಗ್ರಿಕಲ್ಚರ್ ಇಂಟಿಗ್ರೇಷನ್, ಇನ್ನೊಂದು AI ಅಂತಂದ್ರೆ ಆರ್ಟ್ ಇಂಟಿಗ್ರೇಷನ್, ಇನ್ನೊಂದು A ಅಂತಂದ್ರೆ ಅಗ್ನಿಹೋತ್ರ ಇಂಟಿಗ್ರೇಷನ್ ಅಂತ. ಸೊ ಈ ಮೂರ್ನ ನಾವು ಬೇಸ್ ಆಗಿ ಇಟ್ಕೊಂಡು ಒಂದು ಮಗು ಹೇಗೆಲ್ಲ ಅವ್ರ ಜೀವನನ ಅವರು ಪ್ಲಾನ್ ಮಾಡ್ಕೊಂಡು, ನಮ್ಮ ಇನ್ನೊಂದು ವಿಷನ್ ಬಂದು 2047 ಅಂತ. ಸೊ 21 ವರ್ಷಕ್ಕೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು 100 ವರ್ಷ ಆಗುತ್ತೆ. ಸೊ ಅದರಲ್ಲಿ ಅವರು ಈಕೋ ಲೀಡರ್ಸ್ ಗಳಾಗಿ ಹೇಗೆ ನಮ್ಮ ದೇಶನ ಮುಂದೆ ತಗೊಂಡೋಗ್ಬೇಕು ಅನ್ನೋ ಕಲ್ಪನೆ ಮೇಲೆ ಏಪ್ರಿಲ್ 6ನೇ ತಾರೀಕಿಂದ 7 ದಿನ ಇದು ರೆಸಿಡೆನ್ಶಿಯಲ್ ಸಮ್ಮರ್ ಕ್ಯಾಂಪ್ ಆಗಿ ನಡೆಯುತ್ತೆ. ಎಷ್ಟು ವರ್ಷದ ಮಕ್ಕಳಿಗೆ ಸರ್? 10 ವರ್ಷದಿಂದ 15 ವರ್ಷದ ಮಕ್ಕಳಿಗೆ. ನಡೆಯೋದೆಲ್ಲಿ? ಮೈಸೂರಿನ ಹಾಲ್ನಳ್ಳಿ ಹತ್ರ ಪರಂಪರೆ ಪರಿಸರ ಪಾಠಶಾಲಾ ಅಂತ ಇದೆ. ಸೊ ನಾವು ಬೇಸಿಕಲಿ ಬಂದು ಹೋಮ್ ಸ್ಕೂಲಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಸೊ ಇಲ್ಲಿ ನಾವು ಏಜ್ ಇಸ್ ಜಸ್ಟ್ ನಂಬರ್ ಅಂತ ನಂಬಿದೀವಿ. ಸೊ ಮಗು ಇರ್ಬೋದು, ದೊಡ್ಡವರು ಇರ್ಬೋದು, ವಯಸ್ಸಾಗಿರೋರು ಇರ್ಬೋದು, ಸೊ ಎಲ್ಲರೂ ಸೇರ್ಕೊಂಡು ದಿನನಿತ್ಯದ ಚಟುವಟಿಕೆಗಳಲ್ಲಿ ಎಲ್ಲರೂ ಭಾಗಿಯಾಗ್ತೀವಿ. ಸೊ ಇವತ್ತಿನ ಅಪ್ಡೇಟೆಡ್ ಟೆಕ್ನಾಲಜಿ ಇರ್ಬೋದು, ಇಲ್ಲ ನಮ್ಮ ಪರಂಪರೆ ಶೈಲಿಯ ಜೀವನ ಶೈಲಿ ಇರ್ಬೋದು. ಸೊ ಎಲ್ಲರೂ ಕೂಡ ನಾವೇ ಸೊಪ್ಪು ತರಕಾರಿ ಬೆಳ್ಕೋತೀವಿ. ಸೊ ನಾವೇ ಅಡುಗೆ ಮಾಡ್ಕೋತೀವಿ, ನಾವೇ ಅದನ್ನ ಒಂದು ಡೈನಿಂಗ್ ಮಾಡ್ತೀವಿ. ಅದ್ರ ಜೊತೆಗೆ ಆರ್ಟ್ ಕಲಿತೀವಿ, ಸ್ಪೋರ್ಟ್ಸ್ ಮೇಲೆ ಇನ್ವಾಲ್ವ್ ಆಗ್ತೀವಿ, ಸಮಾಜದಲ್ಲಿ ಬೇಕಾಗಿರೋ ಅಂತ ಕೆಲವು ಆಕ್ಟಿವಿಟೀಸ್ ಗಳನ್ನ ಮಾಡ್ತೀವಿ. ಮತ್ತೆ ಜೊತೆಗೆ ನಾವು ತುಂಬಾ ಸ್ಟ್ರಾಂಗ್ ಆಗಿ ಏನ್ ಬಿಲೀವ್ ಮಾಡ್ತೀವಿ ಅಂತಂದ್ರೆ, ದುಡಿಯೋದಕ್ಕೆ ಅಂತ ಸಪರೇಟ್ ಏಜ್ ಇಲ್ಲ, ಕಲಿಯೋದಕ್ಕೆ ಅಂತ ಸಪರೇಟ್ ಏಜ್ ಇಲ್ಲ ಅಂತ. ಸೊ ದುಡಿತಾನು ನಾವು ಕಲಿತಾ ಇರಬೇಕು, ಕಲಿತಾನು ನಾವು ದುಡಿತಾ ಇರಬೇಕು ಅಂತ. ಸೊ ಹಾಗಾಗಿ ಈಗ ನಮ್ಮಲ್ಲೂ ಕೂಡ ನಮ್ಮ 10 ವರ್ಷದ ಮಕ್ಕಳೇ ಇರ್ಬೋದು, ಅವರು ಕೂಡ ಕಲಿತಾ ಆಲ್ರೆಡಿ ಅವರು ಕಿಡೋಪ್ರೆನರ್ ಆಗಿ ಕೆಲವು ಬಿಸ್ನೆಸ್ ಗಳನ್ನ ಮಾಡ್ತಾ ಇದ್ದಾರೆ. ಓಕೆ. ಇವಾಗ ನಿಮ್ದು ಬೇರೆ ಬೇರೆ ಕಾನ್ಸೆಪ್ಟ್ ಏನೇನ್ ಹೇಳ್ಕೊಡ್ತೀರಾ ಅಂತ? ನಮ್ದು ಪರಂಪರೆ ಪರಿಸರ ಪಾಠಶಾಲೆಯಲ್ಲಿ ಆಸ್ ಅ ಹೋಮ್ ಸ್ಕೂಲಿಂಗ್ ಪ್ರಾಕ್ಟೀಸ್ ಮಾಡೋ ತರದ್ರಿಂದ ಈ ಒಂದು ಡ್ರಾಯಿಂಗ್ ಮೂಲಕ ನಾವು ಒಂದು ಅಕಾಡೆಮಿಕ್ ನ ಇಟ್ಕೊಂಡಿದ್ದೀವಿ. ಸೊ ಇದು 1 ವರ್ಷದ ಅಕಾಡೆಮಿಕ್ ಅಂತ ಅಲ್ಲ, ಇದು ನಾವೇನ್ 2047 100ನೇ ವರ್ಷ ಸ್ವತಂತ್ರೋತ್ಸವ ಆಚರಿಸಿಕೊಟ್ಟಿದೀವಿ. ಅದಕ್ಕೆ ಬೇಕಾಗಿರೋ ತರ ಒಂದು ಪ್ಲಾನಿಂಗ್ ಇದು. ಸೊ ನಮ್ಮ ಕಲ್ಪನೆಯಲ್ಲಿ ಮೊದಲು ಪರಂಪರೆ ಅಂದ್ರೆ ಒಂದು ಈಕೋ ಸ್ಕೂಲಿಂಗ್ ಅಂದ್ರೆ ಪ್ರಕೃತಿ ಜೊತೆ ಹೇಗೆ ನಾವು ಕಲಿತಾ ಹೋಗೋದು ಅಂತ. ಸೊ ಎರಡನೇದು ಬಂದು ಸಾವಯವ ಕೃಷಿ, ಬಯೋಡೈವರ್ಸಿಟಿ ಮತ್ತೆ ಮನುಷ್ಯನ ಆರೋಗ್ಯ. ಮೂರನ್ನು ಕೂಡ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ತರ ಅಂತ ಪ್ರಯತ್ನ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ನಾವು ಆಹಾರ ಅಂದ ತಕ್ಷಣ ಅರ್ಬನ್ ಅನ್ಸುತ್ತೆ ಇದು ರೈತರಿಗೆ ಸಂಬಂಧಪಟ್ಟಿದ್ದು ಅಂತ. ಸೊ ರೈತರಿಗೆ ಏನ್ ಅನ್ಸುತ್ತೆ ಇದು ಬೆಳೆದ್ಮೇಲೆ ಪರ್ಚೇಸ್ ಮಾಡೋರು ಯಾರು ಅಂದ್ರೆ ಅರ್ಬನ್ ಅಲ್ಲಿ ಇರೋರು ಅಂತ. ಸೊ ಇದು ಆ ತರ ಬರಲ್ಲ. ಸೊ ನಾವು ಸಾವಯವ ಕೃಷಿ ಅಂತ ಬಂದಾಗ ಅದರಲ್ಲಿ ಬಯೋಡೈವರ್ಸಿಟಿ ಅಂದ್ರೆ ಒಂದು ಚಿಟ್ಟೆ, ಒಂದು ಜೇನು, ಸೊ ಪ್ರತಿ ಒಂದು ಪಕ್ಷಿ ಎಲ್ಲರೂ ಅಲ್ಲಿ ಇನ್ಕ್ಲೂಡ್ ಆಗಿರ್ತಾರೆ. ಆ ತರ ಒಂದು ಕೃಷಿಯಲ್ಲಿ ನಾವು ಬೆಳೆದ್ಮೇಲೆ, ನಾವು ಅದನ್ನ ಸೇವನೆ ಮಾಡಿದ್ಮೇಲೆ ಪ್ರತಿಯೊಬ್ಬರು ಮನುಷ್ಯರು ಅಂದ್ರೆ ಅವರು ಹಳ್ಳಿಲಿ ಇರ್ಬೋದು, ಇಲ್ಲ ಸಿಟಿಲಿ ಇರಬಹುದು, ಎಲ್ಲರೂ ಮನುಷ್ಯರಾಗಿರೋದ್ರಿಂದ ಅವರ ಆರೋಗ್ಯ ಸುಧಾರಿಸುತ್ತೆ, ತುಂಬಾ ಆರೋಗ್ಯವಂತ ಆಗಿರ್ತಾರೆ. ಸೊ ಅದಕ್ಕೆ ಅದಷ್ಟು ನಾವು ಇದರಲ್ಲಿ ಇಟ್ಟಿದೀವಿ. ಮೂರನೇದು ಬಂದು ಸಾಂಸ್ಕೃತಿಕ ಅನುಭವ ಮಂಟಪ ಅಂತ. ಸೊ ನಮ್ಮ ಭಾರತ ಬಂದು ಸಂಪ್ರದಾಯದಲ್ಲಿ ಎತ್ತಿದ ಕೈ. ಸೊ ಎಲ್ಲಾ ಒಂದು ಸಂಪ್ರದಾಯನು ನಾವು ಭಾರತದಿಂದ ಬೇರೆ ದೇಶಗಳು ಕೊಟ್ಟಿರೋದೇನೆ. ಎಕ್ಸಾಂಪಲ್ ಯೋಗ ಅಂತಾನೆ ಇರ್ಬೋದು.
ಸೊ ಆ ತರದ್ರಿ. ಬಟ್ ಇವತ್ತು ನಮಗೆ ಕನ್ವೆನ್ಷನಲ್ ಸ್ಕೂಲಿಂಗ್ ಅಲ್ಲಿ ಏನಾಗಿದೆ ಅಂದ್ರೆ ಇದನ್ನ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಮಾಡಿಟ್ಬಿಟ್ಟಿದೀವಿ. ಬಟ್ ನಮ್ಮ ಪರಂಪರೆಯಲ್ಲಿ ನಾವು ಸಂಸ್ಕೃತಿಗೆ ಮತ್ತೆ ನಮ್ಮ ಸಂಪ್ರದಾಯಕ್ಕೆ ಹೆಚ್ಚಿನ ಒತ್ತನ್ನ ಕೊಡ್ತೀವಿ. ನಾಲ್ಕನೇದು ಬಂದು ಸ್ಕೂಲ್ ಆಫ್ ಸೈನ್ಸ್ ಟು ಅಂಡರ್ಸ್ಟ್ಯಾಂಡ್ ಇನ್ ವಾಟ್ ಎವರ್ ವಿ ಡೂ ಅಂತ. ಅಂದ್ರೆ ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಸೈನ್ಸ್ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂತ. ಕೆಲವು ಜನರೇಷನ್ ಅಲ್ಲಿ ಏನಾಗಿದೆ, ಸುಮ್ನೆ ನಾವು ಫಿಸಿಕಲ್ ಪ್ರಾಕ್ಟೀಸ್ ತರ ಮಾಡ್ಕೊಂಡ್ ಬಂದ್ಬಿಟ್ಟಿದೀವಿ. ಬಟ್ ಅದ್ರ ಸೈನ್ಸ್ ಏನು ಅನ್ನೋದನ್ನ ನಮ್ಮ ಹಿರಿಯರು ಅದನ್ನ ಎಷ್ಟು ಚೆನ್ನಾಗಿ ಸೈನ್ಸ್ ಜೊತೆ ಜೋಡಿಸಿದ್ದಾರೆ ಅನ್ನೋದನ್ನ ನಾವು ಆ ಸ್ಟೋರಿನ ಕಾನ್ಸೆಪ್ಟ್ ನ ಮಿಸ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ನಾವು ಮಾಡ್ಬೇಕಾಗಿರೋ ಪ್ರತಿ ಕೆಲಸದಲ್ಲೂ ನಮ್ಮ ಹಿರಿಯರು ಯಾಕೆ ಅದನ್ನ ಮಾಡಿದ್ರು ಅನ್ನೋ ಸೈನ್ಸ್ ನ ಅರ್ಥ ಮಾಡ್ಕೊತಾ ಹೋಗ್ತೀವಿ. ಕೊನೆದು ಬಂದು ನಾನು ಆಗ್ಲೇ ಹೇಳ್ದಂಗೆ ಕಲಿಯೋದಕ್ಕೆ ಅಂತ ಬೇರೆ ವಯಸ್ಸಿಲ್ಲ, ದುಡಿಯೋದಕ್ಕೆ ಅಂತ ಬೇರೆ ವಯಸ್ಸಿಲ್ಲ ಅನ್ನೋದ್ರ ಕಿಡ್ಪ್ರೋನರ್ಸ್ ಮತ್ತೆ ಆಂಟ್ರಪ್ರಿನರ್ಶಿಪ್. ಸೊ ಮಕ್ಕಳಲ್ಲಿಂದಾನೇ ಆ ಒಂದು ಎಂಪ್ಲಾಯ್ಮೆಂಟ್ ಮೈಂಡ್ ಸೆಟ್ ನ ಎಂಪ್ಲಾಯರ್ ಮೈಂಡ್ ಸೆಟ್ ನ ಕೊಡುವಂತದ್ದು. ಅವ್ರ ಲೈಫ್ ಗೆ ಏನ್ ಇಂಟ್ರೆಸ್ಟ್ ಇದೆ, ಏನ್ ಬೇಕೋ ಅದನ್ನ ಅವರೇನೆ ಕಲಿತಾ ಹೋಗೋದು. ಸೊ ಈಗ ನಾವೆಲ್ಲ ಹೇಳ್ತಾ ಇದೀವಿ, ಭಾರತ ಒಂದು ವಿಶ್ವ ಸ್ನೇಹಿ ದೇಶ ಆಗ್ತಾ ಇದೆ. ಸೊ ನಾಳೆ ನಮ್ಮ ಭಾರತ ಒಂದು ಏನಂತೀವಿ ಆಂಟ್ರಪ್ರಿನರ್ಶಿಪ್ ಅಲ್ಲಿ ಬೇರೆಯವ್ರಿಗೆ ಕೆಲಸ ಕೊಡೋಕೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅಂತ ಒಂದು ಟೈಮ್ ಬಂದಾಗ ನಮ್ಮ ಮಕ್ಕಳು ಅಲ್ಲಿ ಕೆಲಸ ಮಾಡೋರಾಗ್ಬೇಕಾ, ಇಲ್ಲ ನಮ್ಮ ಮಕ್ಕಳೇ ನಮ್ ದೇಶದಲ್ಲಿ ಇದ್ಕೊಂಡು ಬೇರೆಯವ್ರ ಕೆಲಸ ಕೊಡಕ್ಕೆ ಹೋಗ್ಬೇಕಾ ಅನ್ನೋ ಒಂದು ಪ್ರಶ್ನೆಯಲ್ಲಿ ನಾವು ಈ ಒಂದು ಕಾನ್ಸೆಪ್ಟ್ ನ ಮಾಡ್ಕೊಂಡಿದೀವಿ. ಕೊನೆಯದಾಗಿ ಬಂದು ನಾವು ಕಮ್ಯುನಿಟಿನ ಶುರು ಮಾಡಿದ್ವಿ. ಮಕ್ಕಳಿದ್ದಾರೆ, ನಾವಿದೀವಿ, ಪ್ರಕೃತಿ ಇದೆ, ಎಲ್ಲ ಇದೆ. ಬಟ್ ಹಂಗಂತ ನಾವು ಯಾವ್ದೋ ರೀತಿಲಿ ಜೀವನ ಮಾಡಕ್ಕಾಗಲ್ಲ. ನಾವು ಗವರ್ನೆನ್ಸ್ ನ ಅಡಾಪ್ಟ್ ಮಾಡ್ಕೊಳ್ಳೇಬೇಕು. ಸೊ ನಾವು ಗ್ರಾಮ ಪಂಚಾಯತ್ ಇರ್ಬೋದು, ನಮ್ಮ ಕಾರ್ಪೊರೇಷನ್ ಇರ್ಬೋದು, ನಮ್ಮ ವಿಧಾನಸೌಧ ಇರ್ಬೋದು, ರಾಜ್ಯಸಭಾ ಲೋಕಸಭಾ ಇರ್ಬೋದು, ಅದ್ರ ಜೊತೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿರೋಂಥ ಕಾನ್ಸ್ಟಿಟ್ಯೂಷನ್ ಜೊತೆ ನಾವು ಜೀವನ ಮಾಡಲೇಬೇಕು. ಬಟ್ ಇವತ್ತಿನ ಸಿಸ್ಟಮ್ ಎಷ್ಟು ಮಟ್ಟಿಗೆ ನಡೀತಾ ಇದೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ. ಸೊ ಅದನ್ನ ನಾವು ಚಿಕ್ಕ ವಯಸ್ಸಿಂದನೇ ನಾವು ಅದನ್ನ ರೂಢಿ ಮಾಡ್ಕೊಂಡು ಬಂತು ಅಂತಂದ್ರೆ 2047ರಲ್ಲಿ ಈ ಮಕ್ಕಳುಗಳು ನಮ್ಮ ಸಂವಿಧಾನನ ಎಷ್ಟು ಅಚ್ಚುಕಟ್ಟಾಗಿ ಮುಂದೆ ತಗೊಂಡು ಹೋಗ್ತಾರೆ ಅನ್ನೋ ತರದಲ್ಲಿ ಈ ಒಂದು ಪರಿಕಲ್ಪನೆಯಲ್ಲಿ ನಾವು ನಮ್ಮ ಹೋಮ್ ಸ್ಕೂಲಿಂಗ್ ನ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಇದು ಸ್ಕೂಲ್ ಹೋಗೋ ಮಕ್ಕಳುಗಳಿಗೂ ಸಿಗ್ಲಿ ಅನ್ನೋ ಒಂದು ಆಸೆಯಿಂದ 7 ದಿನ ರೆಸಿಡೆನ್ಶಿಯಲ್ ಕ್ಯಾಂಪ್ ನ ಮಾಡ್ತಾ ಇದೀವಿ. ಅವ್ರು ಇಲ್ಲೇ ಬಂದು ಇರ್ಬೇಕು. ಹೌದು, ಇಲ್ಲೇ ಇದ್ದಾಗ್ಲೇನೆ ಅವ್ರಿಗೆ ಆ ಕಂಪ್ಲೀಟ್ನೆಸ್ ಅರ್ಥ ಆಗೋದು. ಅದು ಕುವೆಂಪು ಅವರ ಒಂದು ಪೂರ್ಣ ದೃಷ್ಟಿ ಕಾನ್ಸೆಪ್ಟ್. ಅಂದ್ರೆ ಯಾವ್ದೋ ಒಂದ್ರಿಂದ ನಾವು ಬದಲಾವಣೆನ ನಿರೀಕ್ಷಿಸಕ್ಕಾಗಲ್ಲ. ಪ್ರತಿಯೊಬ್ರು ಒಂದು ಕಾಯಕಗಳನ್ನು ನಾವು ಪೂರ್ಣ ದೃಷ್ಟಿಯಿಂದ ನಾವು ಅಂದ್ರೆ ಹಾಲಿಸ್ಟಿಕ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಸೊ ಎಲ್ಲಾರ್ನೂ ನಾವು ಕಲ್ತ್ಕೊಂಡು ಎಲ್ಲಾರ್ಗು ರೆಸ್ಪೆಕ್ಟ್ ಕೊಟ್ಕೊಂಡು ನಾವು ಒಂದು ಹಾಲಿಸ್ಟಿಕ್ ಲೈಫ್ ಸ್ಟೈಲ್ ನ ನಾವು ರೂಢಿಸ್ಕೊಂಡಾಗ್ಲೇನೆ ನಮ್ಗೆ ಆ ಸರ್ವೋದಯ ಅನ್ನೋದು ಆಗೋದು. ಸೊ ಆ ಒಂದು ಉದ್ದೇಶ. ಸೊ ಇಲ್ಲಿ ಬಂದು ಪುನಃ ಇಲ್ಲಿಂದ ಅಲ್ಲಿಗೆ ಹೋದ್ರೆ ಮೈಂಡ್ ಡೈವರ್ಟ್ ಆಗುತ್ತೆ ಮಕ್ಳಿಗೆ. ಅದಕ್ಕೆ ನೀವು ಪೂರ್ತಿ ರೆಸಿಡೆನ್ಶಿಯಲ್ ಅಂತಾನೆ ಮಾಡ್ಕೊಂಡಿರೋದು. ಹೌದು, ಈಗ ನಾವು ದೊಡ್ಡವರು ಅಷ್ಟೇ ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬಂದಾಗ ಹೌದು ಇದು ಸರಿ ಅಂತ ಅನ್ಸುತ್ತೆ. ಬಟ್ ನಾವು ವಾಪಸ್ಸು ಆ ಸ್ಪೀಡ್ ಲೈಫ್ ಗೆ ಹೋದಾಗ ಪುನಃ ಡಿಸ್ಕನೆಕ್ಟ್ ಆಗ್ಬಿಟ್ಟು ನಾವು ಆ ಲೈಫ್ ನ ಅಡಾಪ್ಟ್ ಮಾಡ್ಕೊಬಿಡ್ತೀವಿ. ಅಟ್ಲೀಸ್ಟ್ 7 ದಿನ ಅಂತಂದ್ರೆ ಅದು ಫಸ್ಟ್ ಒಂದು ಸಿಂಪಲ್ ಮಂಡಲ. ಸೊ 7 ದಿನ ಇದೇ ಜನಗಳ ಮಧ್ಯೆ, ಇದೇ ಮಕ್ಳ ಮಧ್ಯೆ ಇದ್ದು ಅದನ್ನ 7 ದಿನ ಪ್ರಾಕ್ಟೀಸ್ ಮಾಡಿದಾಗ ಅವ್ರಿಗೆ ಅದನ್ನ ಇಲ್ಲಿಂದ ಹೋದ್ಮೇಲೂ ಅವ್ರಿಗೆ ಕಂಟಿನ್ಯೂ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ನಾವು ರೆಸಿಡೆನ್ಶಿಯಲ್ ಕ್ಯಾಂಪ್ಗೆ ಒತ್ತು ಕೊಡ್ತಾ ಇದೀವಿ. ಸರಿ, ಇದೇನು ಮ್ಯಾಮ್ ಆಗ್ಲೇ ನಾನು ಹೇಳ್ದಂಗೆ ಪರಂಪರೆ ಪರಿಸರ ಪಾಠಶಾಲಾ ಅಂತ ನಾವು ನಮ್ಮ ಹೋಮ್ ಸ್ಕೂಲಿಂಗ್ ಕಮ್ಯುನಿಟಿಗೆ ಹೆಸರಿಟ್ಕೊಂಡಿದೀವಿ. ಅಂತಂದ್ರೆ ಮುಂದೆ ನಾವು ಏನೇನೋ ಸಾಧನೆ ಮಾಡ್ಬೇಕು ಇಲ್ಲ ಕಂಡಿಡಿಬೇಕು ಅನ್ಕೊಂಡಿದೀವಿ, ಅದೆಲ್ಲ ನಮ್ಮ ಪರಂಪರೆಯಲ್ಲಿ ನಮ್ಮ ಹಿರಿಕರೇನೆ ಕಂಡಿಡಿದಿದೆ. ದೊಡ್ಡ ದೊಡ್ಡ ಅರಮನೆಗಳನ್ನ ನೋಡ್ಬೋದು, ನಾವು ದೊಡ್ಡ ದೊಡ್ಡ ಕೆತ್ತನೆಗಳನ್ನ ನೋಡ್ಬೋದು. ಅದೆಲ್ಲ ನೋಡಿದ್ರೆ ಇವತ್ತಿನ ಟೆಕ್ನಾಲಜಿ ಇಲ್ಲದೆ ಹೋದ್ರೆ ಅವತ್ತೆಲ್ಲಾನು ಮಾಡ್ಕೊಂಡ್ ಬಂದಿದ್ದಾರೆ. ಅದು ಹಾರ ಬಗ್ಗೆ ಇರ್ಬೋದು, ಟೆಕ್ನಾಲಜಿ ಬಗ್ಗೆ ಇರ್ಬೋದು, ಇಲ್ಲಾಂದ್ರೆ ಸಂಸ್ಕೃತಿ ಕಾರ್ಯಕ್ರಮಗಳಿರ್ಬೋದು, ಜನಪದ ಹಾಡುಗಳಿರ್ಬೋದು. ಸೊ ಇದೆಲ್ಲ ಅವತ್ತೇನೆ ನಾವು ಮಾಡಿದ್ರು. ಸೊ ನಾವು ಅದನ್ನ ಉಳಿಸ್ಕೊಳ್ಳೋ ಅಂತ ಅಗತ್ಯ ತುಂಬಾ ಇದೆ ಅಂತ ಹೇಳಿ ನಾವು ಪರಂಪರೆ ಅಂತ ಹೆಸರಿಟ್ಕೊಂಡಿದೀವಿ. ಪರಿಸರ ಪಾಠಶಾಲಾ ಅಂತಂದ್ರೆ ಪ್ರತಿದಿನನೂ ನಮ್ಮ ಲೈಫ್ ಸ್ಟೈಲು ಚೇಂಜ್ ಆಗ್ತಾ ಇರುತ್ತೆ, ಇಲ್ಲ ನಮ್ಮ ಚಾಲೆಂಜಸ್ ಬೇರೆ ರೀತಿಲಿ ಬರ್ತಾ ಇರುತ್ತೆ. ಸೊ ಆ ಪರಿಸರನ ನಾವು ಅರ್ಥ ಮಾಡ್ಕೊಂಡು ಅಲ್ಲೇ ಒಂದು ಕಲಿಕೆ ಅನ್ನೋದಿರುತ್ತೆ. ಸೊ ನಮಗ್ ಬೇಕಾಗಿರೋದು ತಾಳ್ಮೆ ಅಷ್ಟೇ. ಆ ಇನ್ಸಿಡೆಂಟ್ ಆದಾಗ ಅಲ್ಲಿ ಏನಕ್ಕೆ ಅದ್ ನಡೀತಾ ಇದೆ ಅಂತ ನಾವು ಅರ್ಥ ಮಾಡ್ಕೊಂಡಾಗ ನಮ್ಗೆ ಒಂದು ಅದ್ರಲ್ಲಿ ಆನ್ಸರ್ ಸಿಗುತ್ತೆ. ಸೊ ನಮ್ಗೆ ಬೇಕಾಗಿರೋ ತಾಳ್ಮೆನ ಉಳಿಸ್ಕೊಂಡ್ರೆ ಅದೇ ನಮ್ಮ ಪಾಠಶಾಲಾ ಅಂತ. ಸೊ ಆ ಬೇಸ್ಡ್ ಮೇಲೆ ಮೊದ್ಲು ಹೇಗೆಲ್ಲ ಇತ್ತು ಅನ್ನೋ ಒಂದು ಕಲ್ಪನೆ ನಾನು ಓಕೆ. ಸೊ ಇದು ಮೈಸೂರು ಕಮ್ಯುನಿಟಿ ಟಿವಿ ಅಂತ ಮಾಡ್ಕೊಂಡಿದೀವಿ. ಸೊ ಇದು ನಮ್ಮ ಮಕ್ಕಳೇ ಎಲ್ಲರೂ ಸೇರಿ ಮಾಡಿರೋಂಥದ್ದು. ಸೊ ಈ ಟಿವಿಯಲ್ಲಿ ಸರ್ವೋದಯ ಮತ್ತೆ ಇವತ್ತಿನ ಜಗತ್ತು ಏನು ಇದೆ ಅನ್ನೋದು ಒಂದು ಡಿಫ್ರೆನ್ಸಿಯೇಷನ್ ಇಟ್ಕೊಂಡಿದೀವಿ. ಸೊ ನಾನು ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತೀನಿ. ಸೊ ಜೀವ ಜಗತ್ತು ಅಂತ ಅಂದ್ರೆ ನಮ್ಮ ಪರಂಪರೆಯಲ್ಲಿ ಇದ್ದಿದ್ದ ಒಂದು ಜಗತ್ತಲ್ಲಿ ನಿಜವಾದ ಜೀವ ಇತ್ತು ಅಂತ. ಸೊ ಹೇಗೆ ತುಂಬುದು ಕುಟುಂಬ, ಜಾಯಿಂಟ್ ಫ್ಯಾಮಿಲಿ, ವಾಟರ್ ಸಿಸ್ಟಮ್ ಅಂದ್ರೆ ದುಡ್ಡು ನಾಡಿಯನ್ನೇ ಕೊಡ್ಬೇಕು ಅಂತ ಇರ್ಲಿಲ್ಲ, ಕೊಟ್ಟು ತಗೊಳ್ಳೋದು, ಸಾಮಾನ್ಯ ಕೊಟ್ಟು ಇವ್ರಿಗೇನಿಲ್ಲ, ಇವ್ರೇನ್ ಬೆಳ್ದಿದ್ದಾರೆ ಅದನ್ನ ಬೇರೆಯವ್ರು ಕೊಟ್ಟು ಬೇರೆಯವ್ರು ಏನ್ ಬೆಳ್ದಿದ್ದಾರೆ. ಈಗ ಎಕ್ಸಾಂಪಲ್ ನಮ್ಗೆ ಕಾರ್ಪೆಂಟರ್ ಬೇಕು, ಅವ್ನ್ ನೇಗ್ಲು ಮಾಡ್ಕೊಟ್ರೇನೆ ನನಗೆ ಕೃಷಿ ಮಾಡಕ್ಕಾಗೋದು. ಸೊ ಅವನ ಸಮಯನ ಅವನು ಕಾರ್ಪೆಂಟ್ರಿ ಕಲಿತಾ ಇರ್ತಾನೆ. ಸೊ ಅವನಿಗೆ ನಾನು ಒಬ್ಬ ರೈತ ಆಗಿ ನಾನ್ ಬೆಳೆದಿರೋ ದಿನಸಿ ಧಾನ್ಯನ ಅವ್ರಿಗೆ ಹೇಗೆ ಕೊಡೋದು. ಸೊ ಆ ತರ ವಾಟರ್ ಸಿಸ್ಟಮ್ ಕೂಡ ಆಗುತ್ತೆ. ಆಮೇಲೆ ಸೆಲ್ಫ್ ಇಂಟ್ರೆಸ್ಟ್ ಲರ್ನಿಂಗ್ ಅಂತ. ಸೊ ಮೊದ್ಲೆಲ್ಲ ನಮ್ಗೆ ಮಕ್ಕಳುಗಳನ್ನ ಒಂದು ಗುರುಕುಲ ಕಳಿಸ್ಬೇಕಾದ್ರೆ 7 ವರ್ಷದಿಂದ 11 ವರ್ಷದೊಳಗೆ ಯಾವ ಬೇಕಾದ್ರೂ ಕಳಿಸ್ತಾ ಇದ್ರು. ಸೊ ಅಲ್ಲಿವರೆಗೂ ಅವರು ಅಪ್ಪ ಅಮ್ಮನ ಜೊತೆ ಇದ್ಕೊಂಡು ಅವರು ಅವರ ಚೈಲ್ಡ್ಹುಡ್ ನ ತುಂಬಾ ಚೆನ್ನಾಗಿ ಅವರು ಎಂಜಾಯ್ ಮಾಡ್ತಾ ಇದ್ರು. ಸೊ ಅವಾಗ ಆ ಏಜ್ ಬಂದಾಗ ಅವ್ರಿಗೆ ಏನೋ ಒಂದು 6-7 ವರ್ಷದ ಅನುಭವ ಆಗಿರುತ್ತೆ. ಅಷ್ಟರಲ್ಲಿ ಅವ್ರಿಗೆ ಏನ್ ಖುಷಿ ಕೊಡುತ್ತೆ ಅನ್ನೋದನ್ನ ಗುರುಗಳು ಕಂಡಿಡಿಯಕ್ಕೆ ಈಸಿ ಆಗ್ತಿತ್ತು.
ಸೊ ಅದ್ರ ಮೇಲೆ ಅವರು ಅದನ್ನ ಮಾಸ್ಟರಿಂಗ್ ಮಾಡಿಸ್ತಾ ಇದ್ರು, ಡೀಪ್ ಡೈವ್ ಮಾಡಿಸ್ತಾ ಇದ್ರು. ಸೊ ಅದಕ್ಕೆ ಆ ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಕೆ ಸೆಲ್ಫ್ ಸೆಂಟರ್ ಇಂಟ್ರೆಸ್ಟ್ ಲರ್ನಿಂಗ್ ಅಂತ ಇದೆ. ಆಮೇಲೆ ಅವತ್ತು ನಮ್ಮ ಜೀವನದಲ್ಲಿ ಹೇಗಿತ್ತು ಅಂದ್ರೆ ನಾವು, ನಮ್ಮದು, ಜೊತೆ, ಏಕತೆ, ಸೊ ಈ ಪದಗಳಿತ್ತು. ಆಮೇಲೆ ಅನುಬಂಧ ಎಕಾನಮಿ ಅಂತ ಇತ್ತು. ಸೊ ನಾವು ಯಾವುದೇ ಒಂದು ವ್ಯವಹಾರಗಳನ್ನ ಮಾಡಿದಾಗ ಸೊ ಕಾಂಪಿಟೇಷನ್ ಇಲ್ಲದೆ ನೀನು ಗೆಲ್ಲೋ ನಾನು ಗೆಲ್ತೀನಿ, ನೀನು ಬದುಕು ನಾನು ಬದುಕ್ತೀನಿ ಅನ್ನೋ ಒಂದು ಅನುಬಂಧದ ತರದ್ದು ಒಂದು ಎಕಾನಮಿ ಇತ್ತು. ನೆಕ್ಸ್ಟ್ ಬಂದು ಅರಣ್ಯ ದೇವರು ಅಂತ. ಸೊ ನಮ್ಮ ಪ್ರಕೃತಿನೇ, ನಮ್ಮ ಪರಿಸರನೇ ನಾವು ದೇವರು ಅಂತ ಪೂಜೆ ಮಾಡ್ತೀವಿ. ಎಕ್ಸಾಂಪಲ್ ಸಂಕ್ರಾಂತಿ ಹಬ್ಬ ತಗೊಂಡ್ರೆ ಸೊ ನಾವೆಲ್ಲ ಏನು ಹಾರ್ವೆಸ್ಟ್ ಮಾಡ್ತೀವಿ ಆಗ ಅದಕ್ಕೆ ಕಣ ಪೂಜೆ ಅಂತ ಮಾಡಿ ನಾವು ಪ್ರಕೃತಿಗೆ ಧನ್ಯವಾದ ಹೇಳಿ ಜನವರಿಯಿಂದ ನಾವು ಎಲ್ಲ ನಮ್ಮ ಆಹಾರ ಪದ್ಧತಿಗಳನ್ನ ನಾವು ಶುರು ಮಾಡ್ತಾ ಇದ್ವಿ. ಸೊ ನೆಕ್ಸ್ಟ್ ಬಂದು ದೇಸಿ ಹಸುಗಳು ಅಂತ. ಸೊ ಕೇರಳದಿಂದ ಜಮ್ಮು ಕಾಶ್ಮೀರವರೆಗೂ ದೇವರು ಆ ಪ್ರಾಂತ್ಯಕ್ಕೆ ಬೇಕಾಗಿರೋ ರೀತಿಯಲ್ಲಿ ದೇಸಿ ಹಸುಗಳನ್ನ ಸೃಷ್ಟಿ ಮಾಡಿದ್ದಾರೆ. ಸೊ ಅವಾಗೆಲ್ಲ ನಮ್ಗೆ ಹೆಚ್ಚೆಚ್ಚಿನ ಎಕ್ಸಾಂಪಲ್ ತಗೋಬೇಕು ಅಂದ್ರೆ 1947 ನಮ್ಗೆ ಸ್ವತಂತ್ರ ಬಂದಾಗ 83 ಕೋಟಿ ಹಸುಗಳಿತ್ತು, ಎಲ್ಲಾ ದೇಸಿ ಹಸುಗಳಿತ್ತು. ನಾವು ಇನ್ಕ್ಲೂಡಿಂಗ್ ಪಾಕಿಸ್ತಾನ, ಬಾಂಗ್ಲಾದೇಶ ಅದೆಲ್ಲ ಸೇರಿದ್ರು ನಾವು ಅವತ್ತು 34 ಕೋಟಿ ಜನಸಂಖ್ಯೆ ಅಷ್ಟೇ ಇದ್ದಿದ್ದು. ಸೊ ಒಂದು ಮನುಷ್ಯನಿಗೆ 4 ಹಸು ಅನ್ನೋ ತರದಲ್ಲಿ ಇತ್ತು. ಬಟ್ ಇವತ್ತು ನಾವು ಇವತ್ತಿನ ಪಾಪ್ಯುಲೇಷನ್ ಕೌಂಟ್ ತಗೊಂಡ್ರೆ ಹತ್ರ 140 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಇದೀವಿ. ಬಟ್ ನಮ್ಮ ಹತ್ರ ಹಸುಗಳಿರೋದು ಬರೀ 12 ಕೋಟಿ ಹಸುಗಳು. ಅದರಲ್ಲೂ 9 ಕೋಟಿ ಹಸುಗಳು ಬರೀ HF ಜರ್ಸಿಗಳಾಗಿದೆ. ಸೊ ಅವತ್ತಿನ ಇದ್ದಿದ್ದ ದೇಸಿ ಹಸುಗಳನ್ನ ನಾವು ಕಳ್ಕೊತಾ ಇದೀವಿ. ನೆಕ್ಸ್ಟ್ ಹರ್ಬ್ಸ್ ಅಂತ. ನಮ್ಮ ಹಿತ್ಲುಗಳಲ್ಲೇ ಎಲ್ಲ ಮದ್ದುಗಳು ಇರ್ತಿತ್ತು. ಸೊ ನಮ್ಗೆ ಏನಾದ್ರು ಒಂದು ಜ್ವರ, ನೆಗಡಿ, ಹುಷಾರ್ ತಪ್ಪಿದ್ರು ನಮ್ಮ ಹಿತ್ಲು ಹೋದ್ರೇನೆ ಯಾವ್ದಾದ್ರು ಒಂದು ಸೊಪ್ಪು ಸಿಗ್ತಾ ಇತ್ತು. ಅದನ್ನ ಗುರ್ತಿ ಹಿಡಿತಾ ಇದ್ರು ನಮ್ಮ ಹಿರಿಯರು. ಅದನ್ನ ತಗೊಂಡ್ಬಂದು ಕಷಾಯದ ರೀತಿಲೋ ಆಹಾರದ ರೀತಿಲೋ ನಮಗೆ ಕೊಡ್ತಾ ಇದ್ರು. ಸೊ ಅದೆಲ್ಲ ಜೀವ ಜಗತ್ತುಗಳು ಬರುತ್ತೆ. ಪ್ರಕೃತಿಯೊಂದಿಗೆ ಬದುಕು. ಸೊ ನಾನು ಏನೇ ಒಂದು ಕೆಲಸ ಮಾಡ್ಬೇಕಾದ್ರೂ ನಮ್ಮ ಪಂಚಭೂತಗಳಿಗೆ ಹಾನಿ ಆಗದೆ ಇರೋಂತ ಒಂದು ಜೀವನ ಶೈಲಿನ ನಾವು ರೂಢಿ ಮಾಡ್ಕೊಂಡಿದ್ವಿ. ಆಮೇಲೆ ಅಗ್ರಿಕಲ್ಚರ್ ಅಂತ ಇತ್ತು. ಅಂತಂದ್ರೆ ವಿಭಿನ್ನವಾದ ಮಲ್ಟಿಲೇಯರ್ ಫಾರ್ಮಿಂಗು, ಅಂದ್ರೆ ಒಂದ್ ವರ್ಷಕ್ಕೆ ನಂಗೆ ಬೇಕಾಗಿರೋ ಕಾಳು ಇರ್ಬೋದು, ಸೊಪ್ಪು ತರಕಾರಿ ಇರ್ಬೋದು, ಆತರ ಎಲ್ಲಾ ವಿಭಿನ್ನತೆವಾದ ನಾವು ಅಗ್ರಿಕಲ್ಚರ್ ನ ಪ್ರಾಕ್ಟೀಸ್ ಮಾಡ್ತೇವೆ. ಈಗೆಲ್ಲ ಮೋನೋ ಫಾರ್ಮಿಂಗ್ ತರ ಬಂದ್ಬಿಡ್ತದೆ. ಕೋಳಿ ಫಾರ್ಮು, ಕುರಿ ಫಾರ್ಮು, ಆತರ ಕಪ್ ಫಾರ್ಮಿಂಗು. ಸೊ ಇದೆಲ್ಲ ಮೋನೋಕ್ರಾಪಿಂಗ್ ತರ ಆಗೋಗ್ತಾ ಇದೆ. ಸೊ ಅದೇನಾಗುತ್ತೆ ಅಂತಂದ್ರೆ, ಈಗ ಎಕ್ಸಾಂಪಲ್ ಕುರಿನೇ ತಗೊಳ್ಳಿ, ಇಲ್ಲ ಕೋಳಿನೇ ತಗೊಳ್ಳಿ, 3 ವರ್ಷ 4 ವರ್ಷ ಪ್ರಾಫಿಟ್ ಬರುತ್ತೆ. ಆಮೇಲೆ ಒಂದೇ ಸಲ ಅಷ್ಟಕ್ಕೂ ರೋಗ ಬಂದ್ಬಿಡುತ್ತೆ. ಸೊ ಒಂದೇ ಸಲ ಅಷ್ಟು ಲಾಸ್ ಆಗ್ಬಿಡುತ್ತೆ. ಅದೇ ನಾವು ವೈವಿಧ್ಯತೆಯಲ್ಲಿ ಇದ್ದಾಗ ಯಾವ್ದೋ ಒಂದು ಕೈ ಕೊಟ್ಟರು ನಮ್ಗೆ ಇನ್ನೊಂದು ಯಾವ್ದೋ ನಮ್ಗೆ ಅವತ್ತು ಕೈ ಹಿಡಿಯುತ್ತೆ. ಸೊ ಗುಡಿಗೈಗಾರಿಕೆಗಳು. ಸೊ ಗುಡಿಗೈಗಾರಿಕೆ ಅಂದ್ರೆ ನಮ್ಮ ಹಳ್ಳಿಗಳಲ್ಲೇನೆ ಖಾರದ ಪುಡಿ ಮಾಡ್ತಿದ್ರು, ಎಣ್ಣೆ ಗಾಣಗಳಿತ್ತು. ಸೊ ಈ ತರ ಎಲ್ಲ ಗುಡಿಗೈಗಾರಿಕೆಗಳಿತ್ತು. ಬಟ್ ಈಗ ಏನಾಗ್ತಾ ಇದೆ, ಎಲ್ಲ ಇಂಡಸ್ಟ್ರಿಯಲೈಸೇಷನ್ ಆಗೋಗ್ತಾ ಇದೆ, ಸೆಂಟ್ರಲೈಸೇಷನ್ ಆಗೋಗ್ತಾ ಇದೆ. ಈಗ ಎಕ್ಸಾಂಪಲ್ ಕೆಲವು ಸಲ ನಾವು ಯಾವ್ದಾದ್ರು ಎಣ್ಣೆನ ಕೇಳಕ್ ಹೋದಾಗ ನಾವು ಯಾವ ಕಾಳ್ದು ಇಲ್ಲ ಯಾವ ಹೂದು ಎಣ್ಣೆ ಬೇಕು ಅನ್ನೋದನ್ನು ಮರೆತುಬಿಟ್ಟು ಬ್ರ್ಯಾಂಡ್ ಹೆಸರೆಲ್ಲ ಶುರು ಮಾಡ್ಬಿಡ್ತೀವಿ. ಸೊ ಆತರ ಇಂಡಸ್ಟ್ರಿಯಲ್ ಅನ್ನೋದು ನಮ್ಮ ಒಂದು ಡೈವರ್ಸಿಟಿನ ಹಾಳು ಮಾಡ್ತಾ ಇದೆ. ಸೊ ಇದೆಲ್ಲ ನಮ್ಮ ಜೀವ ಜಗತ್ತಲ್ಲಿ ಇದ್ದಿದ್ದು. ಸೊ ಇವತ್ತಿನ ಜಗತ್ತು ಏನಾಗ್ತಾ ಇದೆ ಅನ್ನೋದನ್ನ ನಾವು ಟಿವಿ ನೋಡೋದಾದ್ರೆ ವೆಸ್ಟರ್ನ್ ಕೌಸ್ ಬಂದ್ಬಿಟ್ಟಿದೆ. ಫಾರ್ಮಿಂಗ್ ಕಡೆ ಹೋಗ್ತಾ ಇದೀವಿ, ಮನಿ ಅನ್ನೋದ್ರ ಕಡೆ ಜಾಸ್ತಿ ಫೋಕಸ್ ಮಾಡ್ತಾ ಇದೀವಿ. ನಾನು 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 ಅನ್ನೋದ್ರ ಕಡೆ ಒಂದು ಹಠ ಬರ್ತಾ ಇದೆ. ಮೆಡಿಸಿನ್ಸ್ ಹೋಗ್ತಾ ಇದೆ. ಆಮೇಲೆ ನಾವ್ ಏನೇ ಒಂದು ನಿರ್ಧಾರ ತಗೊಂಡ್ರು ನನ್ನ ತಿಂಗಳು ಕೊನೆಗೆ ಕಟ್ಟಬೇಕಾಗಿರೋ EMI ನೆನೆಸ್ಕೊಬಿಟ್ಟು ಬೈಕ್ಕೆ ವಾಪಸ್ಸು ನನ್ನ ಕೆಲಸಗಳನ್ನ ಹೊರಟೋಗ್ತಾ ಇದೀವಿ. GDP ಎಕಾನಮಿ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಸ್ಪರ್ಧೆ ಯಾಕ ಶಿಕ್ಷಣ ಕಲಿಕೆ ಅಂದ್ರೆ ಕಾಂಪಿಟೇಟಿವ್ ಎಜುಕೇಶನ್ ಕಡೆ ನಿಂದೆಷ್ಟು ಮಾರ್ಕ್ಸು ನಂದೆಷ್ಟು ಮಾರ್ಕ್ಸು ಅನ್ನೋ ಕಂಪ್ಯಾರಿಸಮ್ ಅಲ್ಲಿ ಇವತ್ತು ಎಜುಕೇಶನ್ ಸಿಸ್ಟಮ್ಗಳು ನಡೀತಾ ಇದೆ. ಸೂಕ್ಷ್ಮ ಕುಟುಂಬಗಳಾಗೋಗಿದೀವಿ. ಅಂದ್ರೆ ಬರೀ ಗಂಡ ಹೆಂಡತಿ ಮಕ್ಕಳು ಇಲ್ಲ ಮಗು ಅನ್ನೋ ತರದಲ್ಲಿ ನಾವೆಲ್ಲ ಡಿವೈಡ್ ಆಗೋಗಿದ್ದೀವಿ. ಮಾಸಿಕ ಸಂಬಳದ ಆಧಾರಿತ ಮೇಲೆ ಜೀವನದ ಶೈಲಿ. ನನಗೆ ಏನೇ ಕನ್ಸಿದ್ರು ನನ್ನ ತಿಂಗಳು ಸಂಬಳದ ಮೇಲ್ ಆಗ್ತಾ ಇರುತ್ತೆ. ಸೊ ಅದ್ರ ಮೇಲೆ ನಾವು ಜೀವನ ಶೈಲಿನ ಮಾಡ್ತಾ ಇದೀವಿ. ಕೊನೆಗೆ ಸೆಂಟ್ರಲೈಸ್ಡ್, ನಾನು ಆಗ್ಲೇ ಇಂಡಸ್ಟ್ರಿಗೆ ಏನ್ ಹೇಳಿದೆ. ಸೊ ಆತರ ಎಲ್ಲ ಸೆಂಟ್ರಲೈಸ್ಡ್ ಆಗೋಗ್ತಾ ಇದೆ. ಸೊ ಅದೆಲ್ಲ ಡಿಸೆಂಟ್ರಲೈಸ್ಡ್ ಆಗ್ಬೇಕು. ನನ್ನ ಕಮ್ಯುನಿಟಿಗೆ, ನನ್ನ ಏರಿಯಾದಲ್ಲಿ ಇರೋಂಥವ್ರಿಗೆ ನಾನೇ ಒಂದು ಎಣ್ಣೆ ಗಣ ಮಾಡೋಂಥದ್ದು, ನಾನೇ ಖಾರದ ಪುಡಿ ಮಾಡ್ಕೊಡೋಂಥದ್ದು, ಸೊ ನಾನೇ ಸೋಪ್ ಮಾಡ್ಕೊಡೋಂಥದ್ದು, ನಾನೇ ಹಲ್ ಪುಡಿ ಮಾಡ್ಕೊಡೋಂಥದ್ದು ಎಲ್ಲ ಆದಾಗ, ಎಕ್ಸಾಂಪಲ್ ಒಂದು ಗ್ರಾಮ ಪಂಚಾಯತಿ ಅಂತ ತಗೊಳ್ಳೋಣ. ಒಂದು ಗ್ರಾಮ ಪಂಚಾಯತಿಲಿ 1,2,500 ಕುಟುಂಬಗಳಿದ್ದಾರೆ. ಸೊ ಅಲ್ಲಿಂದ ಒಂದು 10 ಲಕ್ಷ ರೆವಿನ್ಯೂನ ಜನರೇಟ್ ಮಾಡ್ತಾರೆ. ಆ 10 ಲಕ್ಷ ರೆವಿನ್ಯೂ ಗ್ರಾಮ ಪಂಚಾಯತಿಯಿಂದ ಆಚೆ ಹೋಗದೆ ಅಲ್ಲಿರೋ ಜನಗಳಿಗೆ ಅದು ಪುನಃ ಸರ್ಕ್ಯುಲರ್ ಆಗಿ ಶುರು ಆಗ್ಬೇಕು ಅಂತ. ಸೊ ಈ ಕಲ್ಪನೆಗಳಲ್ಲಿ ನಾವು 2047 ಕಡೆಗೆ ಹೋಗ್ತಾ ಇದೀವಿ. ಸರ್, ಇನ್ನು ಏನೇನ್ ಆಕ್ಟಿವಿಟಿ ಮಾಡಿಸಿದೀರಾ? ಮ್ಯಾಮ್, ನಾವಿರೋ ಜಾಗನೇ ಇದು ಹೆಸರು ದಿಯಾ ಅಂತ. ಸೊ ಅದು ಬೆಳಕು, ದೀಪ ಅಂತ. ಸೊ ಇಲ್ಲಿ ದಿಯಾ ಅಂದ್ರೆ DIYA, ಡೂ ಇಟ್ ಯೋರ್ ಸೆಲ್ಫ್ ಏರಿಯಾ ಅಂತ. ಸೊ ಈಗ ನಾವು ನೋಡ್ತಾ ಬರ್ಬೋದು. ಸೊ ಈ ಜಾಗದಲ್ಲಿ ನಾವು ಎಲ್ಲಾ ರಾ ಮೆಟೀರಿಯಲ್ಸ್ ಗಳನ್ನ ಜೋಡಿಸ್ಬಿಟ್ಟಿರ್ತೀವಿ. ಲೈಕ್ ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಇಂದ ಹಿಡಿದು ಆರ್ಟು, ಕ್ರಾಫ್ಟು, ಈ ತರ ಎಲ್ಲಾ ಒಂದು ವೈರಿಂಗ್ಸ್ ಗಳು, ಈ ತರದೆಲ್ಲ ನಮ್ಮ ಹತ್ರ ಇರುತ್ತೆ. ಸೊ ಯಾರಿಗ್ ಬೇಕಾದ್ರೂ ಅವ್ರಿಗೆ ಆಸಕ್ತಿ ಇರೋಂಥದ್ದು. ನಮ್ಮ ಹತ್ರ ಯಾರೋ ಒಬ್ರು ಟೀಚರ್ ಇದ್ದಾರೆ, ಅವ್ರು ಹೇಳ್ಕೊಟ್ಟಿದ್ದ ಮಾಡ್ಬೇಕು ಅಂತಲ್ಲ. ನಾನೇನೋ ಒಂದು ವಿಡಿಯೋ ನೋಡಿರ್ತೀನಿ, ಇಲ್ಲ ನನ್ಗೇನೋ ಒಂದು ಕಲ್ಪನೆ ಬರುತ್ತೆ. ಸೊ ಅಂತದನ್ನ ನಮ್ಗೆ ಇಲ್ಲಿ ಸಿಗೋ ಅಂತ ರಾ ಮೆಟೀರಿಯಲ್ಸ್ ಇರ್ಬೋದು, ಇಲ್ಲ ಆರ್ಟಿಗೆ ಸಂಬಂಧಪಟ್ಟದಂತದ್ದು ಇರ್ಬೋದು. ಸೊ ಈ ತರ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಇರ್ಬೋದು. ಸೊ ಈ ತರ ಪ್ರತಿ ಒಂದು ನೋಡಿ, ಇಲ್ಲಿ ಒಂದು ಸ್ಟಾರ್ ಮಾಡ್ತಾ ಇದಾರೆ.
ಸೊ ಇಲ್ಲಿ ಎಲ್ಲಾ ಕಡೆನೂ ನಮಗೆ ಬೇಕಾಗಿರೋ ಅಂತ ಒಂದು ಎಕ್ವಿಪ್ಮೆಂಟ್ಸ್ ಗಳನ್ನ ನಾವು ಎಲ್ಲ ಜೋಡಿಸ್ಕೊಂಡ್ ಬಂದಿರ್ತೀವಿ. ಸೊ ಒಂದು ಕಾಯಿನ್ ಕಲೆಕ್ಷನ್ಸ್ ಆಗಿರ್ಬೋದು. ಸೊ ಅವ್ರು ಮಾಡ್ತಾ ಮಾಡ್ತಾ ಅವ್ರಿಗೆ ಇನ್ನೊಂದ್ ಕನೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಆ ಒಂದು ಜಾಗ ಇದೆ ಡೂ ಇಟ್ ಯೋರ್ ಸೆಲ್ಫ್ ಏರಿಯಾ. ಇದು ಇಲ್ಲೇ ಮಾಡಿ. ಹೌದು, ಇದು ಒಂದು ಜ್ಯೂಸ್ ತಗೊಂಡಿದ್ವಿ, ಅದ್ರದ್ದು ಬಾಟಲ್ ನ ಪುನಃ ಅವರು ಪೇಂಟ್ ಮಾಡಿ ಸೊ ಅದನ್ನ ಒಂದು ವಾಟರ್ ಪಾಟ್ ತರ, ಬರ್ಡ್ಸ್ ವಾಟರ್ ಪಾಟ್ ತರ ಮಾಡಿದ್ದಾರೆ. ಚೆನ್ನಾಗಿದೆ. ಸೊ ಇದು ಎಲ್ಲ ಇಲ್ಲೇ ಮಾಡಿ. ಎಲ್ಲ ಇದೆ. ಸೊ ಇದು ನೋಡಿ, ಇದು ಸ್ಕೆಲಿಟನ್ ಅಲ್ಲ, ಸೊ ಇದು ಕಂಪ್ಲೀಟೆಡ್ ವರ್ಷನ್. ಓಕೆ. ಸೊ ಇದನ್ನ ನಮ್ದೇ ಕೆಫೆ ಇದೆ. ಸೊ ಆ ಕೆಫೆಯಲ್ಲಿ ಇದನ್ನ ಡೆಕೋರೇಷನ್ ಯೂಸ್ ಮಾಡಿದ್ದಾರೆ. ಸರ್ ತೋರ್ಸ್ಕೊಡಿ ಕೆಫೆನ. ಖಂಡಿತ ಹೋಗೋಣ, ಕೆಳಗಡೆ ಹೋಗೋಣ. ಸೊ ಅಲ್ಲಿ ನಮ್ದು ಅಗ್ರಿಕಲ್ಚರ್ ಮಾಡ್ತೀವಿ. ಸೊ ಅಲ್ಲೇ ಬೆಳೆದಿದ್ದನ್ನ ನಮ್ದೇ ಆದ ಸೆಲ್ಫ್ ಕೆಫೆಲಿ ಅಡಿಗೆ ಮಾಡ್ಕೋತೀವಿ. ಆಮೇಲೆ ಅಲ್ಲೇ ಡೈನಿಂಗ್ ಇದೆ, ಎಲ್ಲರೂ ಕೂತ್ಕೊಂಡು ಆಟ ಆಡ್ಕೊಂಡು ಊಟ ಮಾಡ್ತೀವಿ. ಸೊ ಇದು ಬಂದು ಲೈಬ್ರರಿ. ಸೊ ಈ ಲೈಬ್ರರಿನೂ ಅಷ್ಟೇ ನಮ್ಗೆ ಗುರುಗಳು ನಮ್ಗೆ ಬುಕ್ಸ್ ಗಳನ್ನ ಡೊನೇಟ್ ಮಾಡಿದಂತ ಜಾಗ. ಸೊ ಎಲ್ಲಾ ಏಜ್ ಅವರು ಕೂಡ ಓದೋಂಥದ್ದು, ಅದು ಆಧ್ಯಾತ್ಮಿಕ ಆಗಿರ್ಬೋದು, ಇಲ್ಲ ಲೀಡರ್ಸ್ ಗಳದ್ದಾಗಿರ್ಬೋದು, ದೇವ್ರಗಳ ಬಗ್ಗೆ ಆಗಿರ್ಬೋದು, ಬೈಬಲ್, ಕುರಾನ್, ಭಗವದ್ಗೀತಾ, ಸೊ ಆತರ ಎಲ್ಲಾ ರಿಲಿಜನ್ ಬೇಸ್ಡ್ ಹೋಲಿ ಬುಕ್ಸ್ ಗಳಿರ್ಬೋದು. ಸೊ ಇದು ಒಂದು ಲೈಬ್ರರಿ ಸ್ಪೇಸಸ್. ಸೊ ಅದಕ್ಕೆ ಡಿಜಿಟಲ್ ಕೂಡ ಇದೆ. ಸೊ ಬುಕ್ಸ್ ಗಳನ್ನ ಜೋಡಿಸ್ಕೋತೀವಿ ಅಂದ್ರೆ ಎಷ್ಟು ಜಾಗ ಇದ್ರೂ ಸಾಲಲ್ಲ. ಸೊ ಇವತ್ತಿನ ಟೆಕ್ನಾಲಜಿ, ಯೂಟ್ಯೂಬ್, ವಿಕಿಪೀಡಿಯಾ, ಸೊ ಆ ತರದ ಮೇಲೆ ಅವರು ಬ್ರೌಸ್ ಮಾಡ್ಕೋಬಹುದು. ಸೊ ಅವ್ರು ಎಲ್ಲೇ ಕೂಡ ಸ್ಟಕ್ ಆದ್ರೆ ಫಸ್ಟ್ ದೇ ಸ್ಟಾರ್ಟ್ ವಿತ್ ದ ಬುಕ್ಸ್ ಆರ್ ದೇ ಟ್ರೈ ಟು ಕಮ್ಯುನಿಕೇಟ್ ವಿತ್ ಅಸ್. ಯಾರು ಗೊತ್ತಾಗಿಲ್ಲ ಅಂದ್ರೆ ನಮ್ಮ ಹತ್ರ ಕೈಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ನಾವ್ ಯಾವಾಗ ಟ್ರಾವೆಲ್ ಮಾಡ್ಬೇಕಂದ್ರೆ, ಒಂದ್ ವ್ಯಕ್ತಿ ಜೊತೆ ಮಾತಾಡ್ಬೇಕಂದ್ರೆ ಅವರ ಒಂದು ಗುಣನ ನಾವು ಅಬ್ಸರ್ವ್ ಮಾಡಿರ್ತೀವಿ. ಸೊ ನಾವ್ ಇಲ್ಲಿ ಬಂದ್ಬಿಟ್ಟು ಆ ಕೈಟ್ ಡೈರೆಕ್ಟ್ಲಿ ಎಂಟ್ರಿ ಮಾಡ್ಕೊಂಡಿರ್ತೀವಿ. ಸೊ ಯಾವ್ದೇ ತಂದೆ ತಾಯಿಗಾಗ್ಲಿ ಅವ್ರ ಮಕ್ಕಳುಗಳು ಗಾಳಿಪಟ ತರ ಸುಂದರವಾಗಿ ಆಡಾಡ್ತಿರ್ಬೇಕು ಅನ್ನೋದು ಆಸೆ ಇರುತ್ತೆ. ಸೊ ಆ ಕೈಟ್ ನಾವ್ ಇಲ್ಲಿ ಇಟ್ಕೋಬಿಟ್ಟು ಇವತ್ತೇನೋ ಒಂದು ಟೆಕ್ನಾಲಜಿ ಎಲ್ಲ ಫಿಂಗರ್ ಟಿಪ್ ಅಲ್ಲಿ ಇದೆ. ಸೊ ಅದೇ ತರ KIT ಅಂದ್ರೆ ನಾಲೆಜ್ ಇನ್ಸೈಟ್ ಟು ಇವಾಲ್ವ್ ಅಂತ. ಸೊ ಆ ಕೈಟ್ ಅಲ್ಲಿ ಅವ್ರ ಹೆಸರು, ಅವ್ರು ಯಾವ ಸಬ್ಜೆಕ್ಟ್ ಅಲ್ಲಿ ಎಕ್ಸ್ಪರ್ಟೈಸ್ ಇದಾರೆ, ಅವ್ರ ಫೋನ್ ನಂಬರ್ ಏನೋ, ಅವ್ರು ಯಾವ ಊರು ಅಂತ ಬರ್ಕೊಂಡಿರ್ತೀವಿ. ನಾವೇನೋ ಒಂದು ಮಾಡ್ಬೇಕಾದ್ರೆ ನಾವೆಲ್ಲ ಸ್ಟಕ್ ಆದಾಗ ಸೊ ನಾವಲ್ಲಿ ರಿಮಾರ್ಕ್ಸ್ ಚೆಕ್ ಮಾಡ್ತೀವಿ. ಆ ಸಬ್ಜೆಕ್ಟ್ ಅಲ್ಲಿ ಸಿಕ್ಕಿದಾಗ ಅವ್ರದ್ದು ಹೆಸರು, ಆ ಫೋನ್ ನಂಬರ್ ತಗೊಂಡು ಡೈಲ್ ಮಾಡಿ ಅವ್ರ ಜೊತೆ ಮಾತಾಡ್ಕೋತೀವಿ. ಸೊ ನಮ್ಮಲ್ಲಿ ಮಕ್ಕಳು ನಾವು ಕಡಿಮೆ ಇದ್ರುವೆ ಟೀಚರ್ಸ್ ಗಳು ಜಾಸ್ತಿ. ಓಕೆ, ಇದೊಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದೀರಾ. ಸರ್ ಇನ್ನೇನಿದೆ ತೋರಿಸಿ. ಸೊ ಇದು ಇಲ್ಲೇನ್ ಟೆಂಟ್ ನೋಡ್ತಾ ಇದೀರಲ್ಲ, ಸೊ ಇದು ಮಕ್ಕಳಿಗೆ ತುಂಬಾ ಖುಷಿ ಕೊಡೋ ಅಂತ ಒಂದು ಸ್ಟೇ. ಸೊ 7 ದಿನ ರೆಸಿಡೆನ್ಶಿಯಲ್ ಪ್ರೋಗ್ರಾಮ್ ಅಲ್ಲಿ ಟೆಂಟ್ ಸ್ಟೇ ಇರುತ್ತೆ. ಓಕೆ, ಸೊ ಎಲ್ಲರಿಗೂ ಟೆಂಟ್ ಕೊಡ್ತಾರೆ ಅಂದ್ರೆ ಟೆಂಟ್ ಇರುತ್ತೆ. ಇನ್ಯಾರಿಗಾದ್ರು ಸ್ವಲ್ಪ ಹುಷಾರಿಲ್ಲ, ಹೋಮ್ ಸಿಕ್ಕಿದೆ ಆ ತರ ಇತ್ತು ಅಂತಂದ್ರೆ ಅವ್ರಿಗೆ ಒಳಗಡೆನು ಜಾಗ ಇದೆ. ಸೊ ಇದಿಷ್ಟು ನಿಮ್ದು ಸ್ಪೇಸ್ ಅಲ್ಲಿ ಅವ್ರು ಏನ್ ಬೇಕೋ ಅದನ್ನ ಆಕ್ಟಿವಿಟೀಸ್ ನ ಮಾಡ್ಕೋಬಹುದು. ಎಸ್, ಸೊ ಅವ್ರು ಪ್ರತಿಯೊಂದು ಆಕ್ಟಿವಿಟಿ ಮಾಡ್ಬೇಕಾದ್ರೂ ಅವ್ರ ಕ್ಯಾಲಿಬರ್ ನಾವು ಅಬ್ಸರ್ವ್ ಮಾಡ್ಕೋತಾ ಬರ್ತೀವಿ. ಓಕೆ, ಸೊ ಇದು ಇಲ್ಲಿ ಫಿಶ್ ಬ್ರೀಡಿಂಗ್ ಆಗುತ್ತೆ. ಸೊ ಬ್ಲೂ ಮೌಲಿಸ್ ಅಂತ ಹೇಳಿ ಫಿಶಸ್ ಇದೆ ಇಲ್ಲಿ. ಸೊ ಇಲ್ಲಿ ಫಿಶ್ ಬ್ರೀಡಿಂಗ್ ಕೂಡ ಮಕ್ಕಳು ಕಲಿತಾರೆ. ಸೊ ನಾವು ಲೈಬ್ರರಿ ಇನಾಗ್ರೇಷನ್ ಮಾಡಿದಾಗ್ಲೂ ಸೊ ನಮ್ದು ಇನಾಗ್ರೇಷನ್ ಹೇಗಿತ್ತು ಅಂತಂದ್ರೆ, ಒಂದು ಮೀನನ್ನ ನೀರೊಳಗೆ ಬಿಟ್ವಿ, ಅಂದ್ರೆ ಒಂದು ಜೀವಕ್ಕೆ ಸೇರ್ಸೋ ಅಂತ ಒಂದು ಪ್ರಯತ್ನನ ಅದಲ್ಲಿ ನಾವು ಇನಾಗ್ರೇಷನ್ ಮಾಡಿದ್ವಿ. ಆಮೇಲೆ ಇದು ಅಷ್ಟೇ ಬಂದು ನಾವು ನಮ್ಮ ಕಮ್ಯುನಿಟಿಯಿಂದಾನೇ ವಾಲ್ ಆರ್ಟ್ ಮಾಡಿರೋಂಥದ್ದು. ಸೊ ಮಹೇಶ್ ಸಾಕ್ರೆ ಸರ್ ಅಂತ ಇದ್ದಾರೆ. ಸೊ ಅವರು ನಮ್ಗೆ ಆರ್ಟ್, ಕ್ರಾಫ್ಟ್, ಡ್ರಾಯಿಂಗ್, ಸೊ ಅವರೆಲ್ಲರೂ ಸೇರಿನೇ ನಾವು 7 ದಿನದ್ದು ರೆಸಿಡೆನ್ಶಿಯಲ್ ಪ್ರೋಗ್ರಾಮ್ ಮಾಡಿದ್ದು. ಆ ವಿಷಯದಲ್ಲಿ ಬಂತು ಅಂದ್ರೆ ನಮ್ಮ ಹತ್ರ ಒಂದು 30+ ಟ್ಯಾಲೆಂಟ್ ಇರೋಂತ ವಾಲಂಟಿಯರ್ಸ್ ಗಳಿದ್ದಾರೆ. ಸೊ ಎಲ್ಲಾ ತರ ಒಂದು ಕಾಂಬಿನೇಷನ್ ಅಲ್ಲಿ 7 ದಿನದ ರೆಸಿಡೆನ್ಶಿಯಲ್ ಕ್ಯಾಂಪ್ ನ ಡಿಸೈನ್ ಮಾಡಿದ್ವಿ. ಸೊ ಇದೆಲ್ಲ ಇಂಡೋರ್ ಆಕ್ಟಿವಿಟೀಸ್. ಸೊ ಇನ್ನು ಔಟ್ಡೋರ್ ಆಕ್ಟಿವಿಟೀಸ್ ಇದೆ. ನಾನು ಆಗ್ಲೇ ಹೇಳ್ದಂಗೆ AI ಇದೆ, ಅಗ್ರಿಕಲ್ಚರ್ ಇದೆ, ಅಗ್ನಿಹೋತ್ರ ಇದೆ. ಇದು ಬರೀ ಆರ್ಟ್ ಆಯ್ತು, ಆರ್ಟ್ ಇಂಟಿಗ್ರೇಷನ್. ಸೊ ಅಗ್ರಿಕಲ್ಚರ್ ಇಂಟಿಗ್ರೇಷನ್ ಮತ್ತೆ ಅಗ್ನಿಹೋತ್ರ ಇಂಟಿಗ್ರೇಷನ್ ಅದನ್ನ ಕೆಳಗಡೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮ್ಯಾಮ್ ಈಗ ಅಲ್ಲೇನು ಇಂಡೋರ್ ನೋಡ್ಸಿದ್ವಿ. ಸೊ ಇದೆಲ್ಲ ಔಟ್ಡೋರ್. ಇಲ್ಲಿ ಅಗ್ರಿಕಲ್ಚರ್ ನಾವೇ ಮಾಡ್ತೀವಿ. ಸೊ ವಾಲಟ್ ನಾವೇ ಮಾಡ್ತೀವಿ. ನಮ್ದೇ ಆದ ಡೈನಿಂಗ್ ಇದೆ, ಆಟ ಆಡೋದಕ್ಕೆ ಇದು ಕೂಡ ಬೋರ್ಡ್ ಗೇಮ್ಸ್ ಇದೆ. ಪುನಃ ಆಚೆ ಕಡೆ ನಮ್ಗೆ ಔಟ್ಡೋರ್ ಗೇಮ್ಸ್ ಗಳಿದೆ. ಆಮೇಲೆ ನಮ್ದೇ ಕಿಚನ್ ಇದೆ, ನರ್ಸರಿ ಇದೆ, ಆಮೇಲೆ ಮೆನು ಪ್ರಿಪರೇಷನ್ ಮಾಡ್ತೀವಿ. ಸೊ ಇದೆಲ್ಲ ನೀವು ಮಕ್ಳ ಜೊತೆನೆ ಮತ್ತೆ ನನ್ನ ವೈಫ್ ಜೊತೆ ಎಲ್ಲ ಜೊತೆನೂ ಡಿಸ್ಕಸ್ ಮಾಡ್ಬೋದು. ಏನ್ ಆಟ ಆಡ್ತಿದ್ದೀರಾ ಈಗ ಚೌಕಾಬಾರ? ಇದು ಚೌಕಾಬಾರ. ಇನ್ನೇನಿದೆ? ಹಳ್ಳಿಗುಳಿ ಮನೆ ಇದೆ. ಇದು ಸ್ನೇಕ್ ಅಂಡ್ ಲ್ಯಾಡರ್. ಆಡ್ತೀಯ ಪುಟ್ಟ ನೀನು? ಆಟ ಆಡಕ್ ಗೊತ್ತಾ? ಇದ್ ಬಿಡು ನೋಡೋಣ. ಗೊತ್ತಾ? ಹೋಗ್ಲಿ ಬಿಡ. ಸೊ ಇದೆಲ್ಲ ನೀವೇ ಮಾಡಿರೋದಾ? ಇದು ಈ ಬಟ್ಟೆ ಸ್ಟಿಚ್ ಮಾಡ್ಕೊಂಡಿದ್ವಿ. ಸ್ಟಿಚ್ ಮಾಡಾದ್ಮೇಲೆ ಇದ್ರ ಮೇಲೆ ಮಾರ್ಕಿಂಗ್ ಮಾಡಿ ಪೆನ್ಸಿಲ್ ಅಲ್ಲಿ, ಅದಾದ್ಮೇಲೆ ಇಲ್ಲಿ ಈ ಲೈನ್ಸ್ ಡ್ರಾ ಮಾಡಿದ್ವಿ. ಇದ್ರಲ್ಲಿ ಒಂದು 4 ಜನ ಮಕ್ಕಳು ಸೇರಿ ಎಲ್ರು ಸೇರಿ ಇದನ್ನ ಒಂದು ಬ್ರೌನ್ ಕಲರ್ ತಗೊಂಡು ಹೇಗ್ ಬ್ರಷ್ ಇಟ್ಕೋಬೇಕು, ಅದನ್ನ ಇಟ್ಕೊಂಡು ಹೆಂಗೆ ಲೈನ್ ನಿಧಾನಕ್ಕೆ ಹಾಕ್ಬೇಕು, ಎಷ್ಟ್ ಪೇಂಟ್ ತಗೋಬೇಕು, ಈ ತರ ಎಲ್ಲ ಮಾಡಿದ್ವಿ.
ಇದನ್ನ ಆಟ ಆಡ್ತಾ ಇರ್ತೀರಾ? ಆಡ್ತಾ ಇರ್ತೀವಿ ಮಧ್ಯ ಮಧ್ಯ. ಸೊ ಇಲ್ಲಿ ಈಗ ಇದು ಗೇಮ್ಸ್ ಆಯ್ತು. ಇದರಲ್ಲಿ ಟ್ರೆಡಿಷನಲ್ ಗೇಮ್ಸ್ ಆಗಿರ್ಬೋದು ಅಥವಾ ಬೋರ್ಡ್ ಗೇಮ್ಸ್ ಆಗಿರ್ಬೋದು ಆತರ ಆಡ್ತೀವಿ. ಕ್ರೀಡಾ ಸಾಮ್ರಾಜ್ಯ. ಆಮೇಲೆ ಇಲ್ಲಿ ನೋಡ್ತಾ ಇದೀರಾ, ಇಲ್ಲಿ ಇದು ಕ್ರಾಫ್ಟ್ ಮಾಡಿರೋದು ನಾವೇ ಹ್ಯಾಂಡ್ ಮೇಡ್ ಮಾಡಿರೋದು. ಆಮೇಲೆ ಕೋಕೋನಟ್ ಶೆಲ್ಸ್ ಇಂದ ಅದು ಫಸ್ಟ್ ಹೆಂಗೆ ಅದನ್ನ ಉಜ್ಬೇಕು, ಆಮೇಲೆ ಅದನ್ನ ಕೆಳಗಡೆ ಬೇಸ್ ಶೇಪ್ ಹೆಂಗ್ ಕೊಡ್ಬೇಕು, ಅದು ಥ್ರೆಡ್ ಹೋಲ್ ಮಾಡಿ ಥ್ರೆಡ್ ಮಾಡೋದು, ಪೆನ್ ಸ್ಟ್ಯಾಂಡ್ ಆಗಿರ್ಬೋದು, ಈ ತರ ವೇಸ್ಟ್ ಇಂದ ಎಲ್ಲ ಕ್ರಾಫ್ಟ್ ಮಾಡ್ತೀವಿ. ಆಮೇಲೆ ಎಕ್ಸ್ಪ್ಲೋರ್ ಆರ್ಟ್ ಇರುತ್ತೆ. ಈಗ ನೋಡಿದಂಗೆ ಇಲ್ಲಿ ಆರ್ಟ್ ಅಲ್ಲಿ ಈಗ ಫಸ್ಟ್ ಒಂದು ಚೌಕಬಾರ ಹೆಂಗ್ ಮಾಡೋದು ಅಂತ ಗೊತ್ತಾಯ್ತು. ಹಂಗೆ ಅಲ್ಲಿ ವಾಲ್ ಆರ್ಟ್ ಹೆಂಗ್ ಮಾಡೋದು, ಮಾರ್ಕಿಂಗ್ ಮಾಡಿ. ಎಕ್ಸ್ಪ್ಲೋರ್ ಆರ್ಟ್ ಅಲ್ಲಿ ಈಗ ಬರೀ ಪೇಂಟಿಂಗ್ ಅಂತಲ್ಲ, ಗರಿ ಎಣ್ಣೆದಾಗಿರ್ಬೋದು ಅಥವಾ ಕ್ಲೇ ಮಾಡ್ಲಿಂಗ್ ಆಗಿರ್ಬೋದು, ಆತರ ಇರುತ್ತೆ. ಆಮೇಲೆ ಈಗ ಅಗ್ರಿಕಲ್ಚರ್ ಅಲ್ಲಿ ಕಿಚನ್ ಡಾಕ್ಟರ್ ಅಂತ ಇಲ್ಲಿದೆ ಅಲ್ವಾ? ನಾವಿಲ್ಲಿ ಫಾರ್ಮರ್ಸಿ ಅಂತ ಇಟ್ಕೊಂಡಿದೀವಿ. ಫಾರ್ಮರ್ಸಿ ಅಂದ್ರೆ ಈಗ ಎಲ್ಲ ನೋಡಿದಂಗೆ ಫಾರ್ಮರ್ಸಿ ಅಂದ್ರೆ ಮೆಡಿಕಲ್ ಆಗಿದೆ. ಇಲ್ಲಿ ನಮ್ದೇನಂದ್ರೆ ಫಾರ್ಮರ್ಸಿ, ಫಾರ್ಮರ್ ನ ನೋಡ್ಬೇಕು ನಾವು ಅಂತ. ಇನ್ನೊಂದ್ ನೋಡೋದಾದ್ರೆ ಫಾರ್ಮರ್ಸಿಗೆ ಫಾರ್ಮರ್ ಕಮ್ಯುನಿಟಿ ಹಂಗಾಗುತ್ತೆ. ಇಲ್ಲಿ ಫ್ಯಾಮಿಲಿ ಗೇಮಿಂಗ್ ಅಂಡ್ ಸೆಲ್ಫ್ ಕೆಫೆ ನಾವೇ ಪ್ರಿಪೇರ್ ಮಾಡ್ಕೋತೀವಿ. ಅದಕ್ಕೆ ಟಾಪಿಕ್ಸ್ ಏನ್ ಬೇಕೋ ಅವ್ರಿಗೆ ಯಾವ ತರ ಬೇಕೋ ಅದೇ ತರ ಇರುತ್ತೆ. ಆಮೇಲೆ ಗೇಮಿಂಗ್ ಕೂಡ ಇರುತ್ತೆ, ಗೇಮ್ಸ್ ಎಲ್ಲ. ಈಗ ಗಡಿಯಾರದ ಮುಳ್ಳು 12ರಿಂದ 1, 6 ತಿರ್ಗಾ 12 ಆಗುತ್ತಲ್ಲ, ಅದೇ ತರ ಇಲ್ಲಿ ಸ್ಮೈಲ್ ಅಂಡ್ ವಾಟ್ ಇಟ್ ನೀಡ್ಸ್ ಟು, ತಿರ್ಗಾ ಸ್ಮೈಲ್ ಅಂಡ್ ವಾಟ್ ಇಟ್ ನೀಡ್ಸ್ ಟು. ನಿಮ್ಗೆ ಏನ್ ಖುಷಿ ಕೊಡ್ತಿರುತ್ತೆ ಅದನ್ನ ನೀನು ಎಷ್ಟೊತ್ತು ಬೇಕಾದ್ರೂ ಮಾಡ್ಬೋದು ಅಂತ. ಸೊ ಇಲ್ಲಿ ಕುತ್ಕೊಂಡು ಪ್ರಿಪೇರ್ ಮಾಡೋದು. ಇದೆಲ್ಲ ನೀವೇ ಮಾಡಿರೋದಾ? ಇದು ಹ್ಯಾಂಡ್ ಮೇಡ್. ಈಗ ನಮ್ಗೆ ಏನೇ ಒಂದು ಸ್ನಾಕ್ಸ್ ಮಾಡೋದಾಗಿರ್ಬೋದು ಅದೆಲ್ಲ ಇಲ್ಲಿ ಪ್ರಿಪೇರ್ ಮಾಡ್ಕೊಂಡು ಮಾಡೋದು. ಏನ್ ಮಾಡ್ಕೊಡ್ತೀರಾ ಇವಾಗ? ಕಷಾಯ ಮಾಡ್ಕೊಡ್ತೀರಾ? ಮಾಡ್ಕೊಡಿ. ಇಲ್ಲಿ ಫಸ್ಟ್ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಇದು ಫಸ್ಟ್ ಈಗ ಬೆಡ್ ಮಾಡೋದ್ರಿಂದ ಇದ್ದು, ಬೀಜ ಹಾಕೋದ್ರಿಂದ ಇದ್ದು, ಅದನ್ನ ಸೀಡ್ ಬ್ಯಾಂಕಿಂಗ್ ಮಾಡೋದಿದ್ರು ಎಲ್ಲಾನು ಎಕ್ಸ್ಪ್ಲೋರ್ ಮಾಡ್ಬೋದು. ಇದು ಸೀಡಿಂಗ್ ಇರ್ತಿರೋದು. ಇಲ್ಲಿ ಸೊಪ್ಪು ತರಕಾರಿ ಬೆಳಿತೀವಿ. ಬೆಳ್ದಾದ್ಮೇಲೆ ಇಲ್ಲಿ ಕೆಫೆಗೆ ಬಂದು ಪ್ರಿಪರೇಷನ್ ಮಾಡ್ಕೋತೀವಿ. ಅಲ್ಲಿರೋಂತ ವೇಸ್ಟ್ ನ ನಾವು ಇಲ್ಲಿ ಸ್ನಾಕ್ಸ್ ಫಾರ್ ಸಾಯಿಲ್ ಅಂತ ಇದೆಯಲ್ಲ, ಸ್ನಾಕ್ಸ್ ಫಾರ್ ಸಾಯಿಲ್ ಅಲ್ಲಿ ನಮ್ಗೆ ಸಾಯಿಲ್ಗೆ ಏನ್ ಸ್ನಾಕ್ಸ್ ಬೇಕು ಅಂದ್ರೆ ಮೆನ್ಯೂರ್ಸ್ ನ ಇಲ್ಲಿ ರೆಡಿ ಮಾಡಿ ಗಿಡಗಳು ಕೊಡ್ತೀವಿ. ಇದು ನರ್ಸರಿ. ಏನೇನ್ ಬೆಳೆದಿದ್ದೀರಾ ಇವಾಗ ಇಲ್ಲಿ? ಈಗ ನಾವು ಒಂದು 6-7 ಬ್ಯಾಚ್ ಆಗಿದೆ ಬೆಳ್ದಿ. ಸೊಪ್ಪು ತರಕಾರಿಗಳು, ಸೊಪ್ಪಲ್ಲಿ ಪುದೀನ, ಕೊತ್ತಂಬರಿ, ಮೆಂತ್ಯ, ಪಾಲಕ್, ದಂಟು, ನಮ್ಗೆ ಡೈಲಿ ಏನು ಅವಶ್ಯಕತೆ ಇರುತ್ತೆ ಅಂತದನ್ನ ಬೆಳೆದಿ ನಮ್ ಕಮ್ಯುನಿಟಿ ಅವ್ರಿಗೆ ಶೇರ್ ಮಾಡೋದು. ಇವಾಗ ಇಲ್ಲಿ ಅವರೆಕಾಯಿ ಇದೆ ಅಲ್ವಾ? ಹೌದು. ಈಗ ಇದು ಅವರೆಕಾಯಿ, ಈ ಮೆನ್ಯೂ ಇದೆಯಲ್ಲ, ಇದು ನಾವೇ ರೆಡಿ ಮಾಡಿ, ಇದು ಸ್ನಾಕ್ಸ್ ಫಾರ್ ಸಾಯಿಲ್. ಅವರೆಕಾಯಿ ಬಿಟ್ಟಿದೆ, ಇದೆಲ್ಲ ಬೀಜಕ್ಕೆ ಬಿಟ್ಟಿದೆ, ಇದೆಲ್ಲ ಡ್ರೈ ಆಗಿ ಅದು ಬೀಜಕ್ಕೆ ಸೀಡ್ ಬ್ಯಾಂಕಿಂಗ್ ಆಗುತ್ತೆ. ಇಲ್ಲಿ ದಂಟ ಹಾಕಿದೀವಿ. ಇದು ಆಗ್ಲೇ 1 ವಾರ ಆಗಿದೆ. ಇದು ಚಿಗುರಿ ಮೊಳಕೆ ಹೊಡೆದಿ ಬ್ರೆಡ್ ದಂಟ ಹಾಕಿದೀವಿ. ಮತ್ತೆ ಆ ಬೆಡ್ ಅಲ್ಲಿ ಫಸ್ಟ್ ಬೆಡ್ ಅಲ್ಲಿ ನಾವು ಕಿಲ್ಕೆರೆ ಹಾಕಿದ್ವಿ. ಅದು 5 ಡೇಸ್ ಆಗಿದೆ, ಮೊಳಕೆ ಹೊಡೆದಿದೆ ಅದು. ಇಲ್ಲಿರೋ ಸೊಪ್ಪು ತರಕಾರಿನೇ ತಗೊಂಡು ಅಲ್ಲಿ ನಮ್ ಕೆಫೆಲಿ ಒಂದು ಪ್ರಿಪರೇಷನ್ ಮಾಡ್ಕೊಂಡು ಎಲ್ಲ ನುಗ್ಗೆ ಸೊಪ್ಪು ಆಗಿರ್ಬೋದು, ದಂಟು, ಆಮೇಲೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಒಂದ್ ಸಲಾಡ್ ಮಾಡೋದಾಗಿರ್ಬೋದು, ಸೂಪ್ ಮಾಡೋದಾಗಿರ್ಬೋದು ಇಲ್ಲಿ ಪ್ರಿಪೇರ್ ಮಾಡ್ಕೊತೀವಿ. ಸೊ ಯಾರ್ಯಾರು ಇಲ್ಲಿ ಬಂದಿರ್ತಾರೆ ಅವ್ರಿಗೆ ಆಕ್ಟಿವಿಟಿ ಆದಂಗೂ ಆಯ್ತು, ಇದನ್ನ ಕಲ್ತ್ಕೊಂಡಂಗೂ ಆಯ್ತು ಫಾರ್ಮಿಂಗ್. ಇದು ನಾವು ಈಗ ಸೀಡ್ ಬ್ಯಾಂಕಿಂಗ್ ಬಿಟ್ಟಿದೀವಿ. ಇಲ್ಲಿ ನೋಡ್ಬೋದು ನಿಮ್ಗೆ ಇಲ್ಲಿ ಬೀಜ ಪ್ಲಾಂಟ್ ಇದೆ. ಈ ಬೀಜನ ನಾವು ಸೀಡ್ ಬ್ಯಾಂಕಿಂಗ್ ಗೆ ಇದ್ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಂಡು ನಾವು ಬೇಕಾದಾಗ ಇಲ್ಲಿ 1 ಬ್ಯಾಚ್ ಸೊಪ್ಪು ತರಕಾರಿ ಬೆಳೆದಾದ್ಮೇಲೆ ಇಲ್ಲಿ ಬೆಡ್ ಹಾಕೋತೀವಿ. ಇಲ್ಲಿ ಸೀಡ್ ಬ್ಯಾಂಕ್ ಇಲ್ಲಿರೋದ, ಸೀಡ್ ಬ್ಯಾಂಕಿಂಗ್ ಇಲ್ಲಿದೆ. ಇಲ್ಲಿ ಸೀಡ್ ಬ್ಯಾಂಕಿಂಗ್ ಅಲ್ಲಿ ಇಲ್ಲಿ ನೋಡಿ ಪಾಲಕ್, ಆಮೇಲೆ ಕೊತ್ತಂಬರಿ, ಕಿಲ್ಕಿರೆ, ಬೀನ್ಸ್, ಈ ತರದೆಲ್ಲ ಸೀಡ್ ಬ್ಯಾಂಕಿಂಗ್ ಮಾಡ್ಕೋತೀವಿ. ಇಲ್ಲಿ ಬೆಂಡೆಕಾಯಿ ಅದು. ಆಮೇಲೆ ಇಲ್ಲಿ ಕಾಯಕವೇ ಕೈಲಾಸ ಅಂತ ಇದೆ. ವರ್ಕ್ ಮಾಡಿರೋ ಜಾಗನ ಅವರೇ ಕ್ಲೀನ್ ಮಾಡ್ಕೊಳ್ಳೋದು ಆತರ. ಅಲ್ಲಿ ಮೇಲ್ಗಡೆ ಏನ್ 5 ಕಲರ್ ಫ್ಲಾಗ್ ಇದೆ, ಅದು ನಮ್ಮ ಪಂಚಭೂತಗಳು: ಭೂಮಿ, ಅಗ್ನಿ, ವಾಯು, ಜಲ, ಆಕಾಶ. ಇದು ಯಾವ ಸೊಪ್ಪು? ಇದು ಛಾಯಾಮಾನಸ ಅಂತ. ಇದನ್ನ ಪಲ್ಯಗಳಿಗೆ, ಸೂಪ್ಗಳಿಗೆ, ಬಾತಿಗೆ ಆತರ ಎಲ್ಲ ಯೂಸ್ ಮಾಡ್ಕೋಬಹುದು. ಇದನ್ನ ಇಲ್ಲೇ ಅಡ್ಗೆಗೆ ಬಳಸ್ಕೊತೀವಿ. ಸೊ ಇಲ್ಲೇ ಬೆಳ್ದಿರೋ ಅವರೆಕಾಯಿ ಎಷ್ಟು ಫ್ರೆಶ್ ಆಗಿದೆ ನನಗೆ.
ಇದನ್ನೇ ನೀವು ಇಲ್ಲಿ ಅಡ್ಗೆ ಮಾಡಕ್ಕೆ ಹೌದು. ಆಯ್ತು. ಇದೇ ತರ ಸ್ವಲ್ಪ 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 ಎಲ್ಲಾ ತರಕಾರಿಗಳು ಸಿಗುತ್ತೆ, ಕೆಲವು ಸೊಪ್ಪುಗಳು ಸಿಗುತ್ತೆ, ಎಲ್ಲ ಹಾಕಿ ಒಂದು ಪಲ್ಯ ತರ ಮಕ್ಳಿಗೆ ಹೇಳ್ಕೊಡೋದು. ಅಂದ್ರೆ ನಮ್ಮ ಮನೆಗಳಲ್ಲೇ ಹೇಗೆ ಸಣ್ಣ ಸಣ್ಣ ಪಾಟ್ ಗಳಲ್ಲಿ ಹಾಕಿ ಬೆಳೆಯುವಂತದ್ದು ಇಷ್ಟೊಂದಿದೆ. ಅದ್ರ ಮಾಡ್ಕೊಂಡು ಮಕ್ಳಿಗೂ ಒಂದು ಎಂಗೇಜ್ ಆಗುತ್ತೆ. ಸೊ ಅವಾಗ ನಾವು ಸ್ಕ್ರೀನ್ ಟೈಮ್ ಅವಾಯ್ಡ್ ಮಾಡ್ಬೋದು. ಟಿವಿ ಆಗಿರ್ಬೋದು, ಮೊಬೈಲ್ ನೋಡೋದು ಮೇಜರ್ ಅದೇ ಇಶ್ಯೂಸ್ ಎಲ್ಲ. ಸೊ ಈ ತರ ನಾವು ಪಾಟ್ ಗಳಲ್ಲಿ ಗ್ರೋಯಿಂಗ್ ಬ್ಯಾಗ್ ಅಂತಾನೆ ಬರುತ್ತೆ, ಹಾಕೊಂಡು ಮಾಡಿದ್ರೆ ಮಕ್ಳಿಗೂ ಹೆಲ್ಪ್ ಆಗುತ್ತೆ. ಅವ್ರು ಇದನ್ನೆಲ್ಲ ಕಲಿತು ಅವ್ರ ಮುಂದಿನ ಮನೆಗಳಿಗೆ ಬೇಕಾಗಿರೋ ತರಕಾರಿ ನಾವೇ ಬೆಳ್ಕೊಬಹುದು. ತುಂಬಾ ಖುಷಿ ಪಡ್ತಾರೆ. ಆಮೇಲೆ ತರಕಾರಿಗಳು ತಿನ್ನಲ್ಲ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಬೆಳಿತಾರಲ್ಲ ಆ ಖುಷಿ ಮತ್ತೆ ಅವ್ರಿಗೆ ಒಂದು ಕುತೂಹಲ. ಸೊ ಇದು ನಾನು ಬೆಳೆದಿರೋದು, ನಾನು ಅಡಿಗೆ ಮಾಡ್ಕೊಂಡು ನಾನು ತಿನ್ಬೇಕು, ನಾವೆಲ್ಲರಿಗೂ ಅಮ್ಮನ್ ಕೊಡ್ಬೇಕು ಆ ತರ ಎಲ್ಲ ಆಸೆ ಬರುತ್ತೆ. ಒಂದು ಕಲ್ಪನೆನೇ ಬರೀ ಒಂದು ಮನೆ ಅಲ್ಲ, ಒಂದು ಮನೆ, ಒಂದು ಊರು, ಒಂದು ಗ್ರಾಮ, ಒಂದು ರಾಜ್ಯ, ಸೊ ಒಂದು ನಮ್ಮ ಇಡೀ ದೇಶ ಈ ತರ ಒಂದು ಸ್ವಾವಲಂಬಿತವಾಗಿ ಇಂಡಿಪೆಂಡೆಂಟ್ ಆಗಿ ಬದುಕ್ತಾಗ್ಲೇನೆ ನಮ್ಮ ನಿಜವಾದ ಸ್ವತಂತ್ರ ಬಂದಿದ್ದಕ್ಕೂ ಸಾರ್ಥ ಆಯ್ತು ಅನ್ನೋ ಒಂದು ಕಲ್ಪನೆನೇ ಈ ನಮ್ಮ 2047. ಸೊ ಈ 2047 ನಾವು 100ನೇ ವರ್ಷದ ಸ್ವತಂತ್ರೋತ್ಸವ ಆಚರಿಸ್ತೀವಿ. ಸೊ ಅದನ್ನ ನಾವು ಇವತ್ತಿಂದನೇ ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಈಗ ಕೆಲವರು ಹಾಡಿನ ರೂಪದಲ್ಲಿ ಬರೀತಾರೆ, ಕೆಲವರು ಪಿಕ್ಚರ್ ರೂಪದಲ್ಲಿ ತೆಗಿತಾರೆ, ಕೆಲವರು ಬುಕ್ಗಳು ಬರೀತಾರೆ. ಸೊ ನಾವು ಇಲ್ಲಿ ಪ್ರಾಕ್ಟಿಕಲ್ ಆಗಿ ಸೊ ಈ ತರ ಒಂದು ತುಂಬಿದ ಕುಟುಂಬ ಅಂದ್ರೆ ಈಗ ನೋಡಿದ್ರೆ ನೀವು ಅಬ್ಸರ್ವ್ ಮಾಡಿದಾಗ ಎಲ್ಲ ಏಜ್ ಅವರು ಇದೆ, ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾಗಿರೋರ್ಗು ಎಲ್ಲ ಏಜ್ ಅವರು ಇದೆ. ಒಬ್ಬೊಬ್ಬರಿಗೂ ವಿಭಿನ್ನವಾದ ಆಸಕ್ತಿಗಳಿವೆ, ಏನ್ ಎಲ್ಲರಿಗೂ ಒಂದೇ ತರ ಆಸಕ್ತಿ ಇಲ್ಲ. ಸೊ ಇದಕ್ಕೆ ಕಾರಣ ಏನು ಅಂತಂದ್ರೆ ನಮ್ ಜೊತೆ ಇರೋ ಅಂತ ಬೇರೆ ಆಲ್ಟರ್ನೇಟಿವ್ ಥಿಂಕರ್ಸ್ ಗಳು. ಸೊ ಅವರೆಲ್ಲರೂ ಕೂಡ ನಾವು ನಡೆಸ್ತಾ ಇರೋಂತ ಈ 7 ದಿನ ರೆಸಿಡೆನ್ಶಿಯಲ್ ಕ್ಯಾಂಪ್ ಅಲ್ಲಿ ಅವ್ರವ್ರ ಸಬ್ಜೆಕ್ಟ್ ನ ಬಂದು ಅವ್ರವರೇ ನರ್ಚರ್ ಮಾಡ್ತಾರೆ. ಸೊ ಆ ಒಂದು ಬೇಸ್ ಅಲ್ಲೇ ನಾವು 7 ದಿನದ ಒಂದು ರೆಸಿಡೆನ್ಶಿಯಲ್ ಕ್ಯಾಂಪ್ ನ ನಾವು ಆರ್ಗನೈಸ್ ಮಾಡಿದೀವಿ. ಸೊ ಅದಕ್ಕೆ ಹೆಸರು ಕ್ಲಾಸ್ ಎಟ್ ಮೈಸೂರು ಅಂತ ಹೆಸರಿಟ್ಟಿದೀವಿ. ಸೊ ಹೆಸರು ಹೇಳ್ದಂಗೆ ಮೈಸೂರಲ್ಲಿ ಏನೋ ಒಂದು ಕ್ಲಾಸ್ ನಡೆಯುತ್ತೆ ಅಂತ, ಅದು ಈ ಸಮ್ಮರ್ ಕ್ಯಾಂಪ್ ಅಲ್ಲಿ ಸಮ್ಮರ್ ಅಲ್ಲಿ ನಡೆಯುತ್ತೆ. ಸೊ ಕ್ಲಾಸ್ ಅಂತಂದ್ರೆ ಇಲ್ಲಿ ಕಮ್ಯುನಿಟಿ ಲಿವಿಂಗ್ ಅಡ್ರೆಸಿಂಗ್ ಸಸ್ಟೈನಬಲ್ ಸೊಸೈಟಿ ಅಂತ. ಸೊ ಈ ಒಂದು ಅನುಭವನ 10 ವರ್ಷದಿಂದ 15 ವರ್ಷದ ಮಕ್ಕಳುಗಳು 7 ದಿನ ಇಲ್ಲಿ ನಮ್ ಜೊತೆನೆ ಇದ್ದು ಅವರು ಪಡ್ಕೊಳ್ಳೋದ್ರಿಂದ ನಾವು 2047 ಈ ಮಕ್ಕಳುಗಳು ನಾಯಕರಾಗಿ ನಮ್ಮ ದೇಶನ ತಗೊಂಡೋಗ ಅಂತ ಒಂದು ಕನಸನ್ನ ನನ್ಸ್ ಮಾಡೋ ಅಂತ ಒಂದು ಪ್ರಯತ್ನ. ಬೆಳಗ್ಗೆ ಎದ್ದಾಗ ಒಂದು ಶ್ಲೋಕ ಮಾಡ್ತೀವಿ, ಶ್ಲೋಕ ಆಮೇಲೆ ಸೈಕಲಿಂಗ್ ಹೋಗ್ತೀವಿ. ಸೈಕಲಿಂಗ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಎಲ್ಲರೂ ಒಟ್ಟಿಗೆ ಯೋಗ ಮಾಡ್ತೀವಿ. ಅದಾದ್ಮೇಲೆ ಅಗ್ನಿಹೋತ್ರ ಇರುತ್ತೆ, ಆಮೇಲೆ ಸ್ಕಿಟ್ ಅಂಡ್ ಥಿಯೇಟರ್ ಇರುತ್ತೆ. ಅಂದ್ರೆ ಯಾವ್ದಾದ್ರು ಸ್ಕಿಟ್ ಒಂದು ಥೀಮ್ ಕೊಟ್ಟಿರ್ತೀವಿ ಅಂದ್ರೆ ಅವ್ನ 5 ಜನ ಟೀಮ್ ಮಾಡ್ಕೊಂಡು ಅವ್ರ ಥೀಮ್ ಮೇಲೆ ಆ ಸ್ಕಿಟ್ ಮಾಡ್ಬೇಕು. ಅವರು 1 hour ಹತ್ರ ಟೈಮ್ ಕೊಟ್ಟಿರ್ತೀವಿ. ಟ್ರೆಕ್ಕಿಂಗ್ ಇರುತ್ತೆ. ಟ್ರೆಕ್ಕಿಂಗ್ ಎಲ್ಲಿ ಹೋಗ್ತೀರಾ? ಅದರಲ್ಲಿ ಚಾಮುಂಡಿ ಬೆಟ್ಟ ಆತರ ಹೋಗ್ತಾ ಇರ್ತೀವಿ ಟ್ರೆಕ್ಕಿಂಗ್ ಅಲ್ಲಿ. ಸೈಕ್ಲಿಂಗ್ ಹೋಗ್ತಾ ಇರ್ಬೇಕಾದ್ರೆ ಒಂದು ಬ್ಯಾನಿಯನ್ ಟ್ರೀ ಹತ್ರ ಹೋಗ್ಬೋದು. ಅಲ್ಲೋಗಿ ಒಂದು ಯೋಗ ಮಾಡೋದಾಗಿರ್ಬೋದು. ಆ ಯೋಗ ಮಾಡ್ಬೇಕಾದ್ರೆ ಆಸನಗಳು ಯಾವ್ದು, ಅದ್ರ ಬೆನಿಫಿಟ್ಸ್ ಏನು ಅದಾಗಿರ್ಬೋದು. ಆಮೇಲೆ ವಾಟರ್ ಅಡ್ವೆಂಚರ್ ಇರುತ್ತೆ. ಆಮೇಲೆ ಈಗ ವಿಲೇಜ್ ಸ್ಟೋರೀಸ್ ಅಂತ ಇರುತ್ತೆ. ಒಂದು ವಿಲೇಜ್ ಹೋಗಿ ಅಲ್ಲಿ ಏನು ಟ್ರೆಡಿಷನಲ್ ಏನೋ ಅವರು ಅಗ್ರಿಕಲ್ಚರ್ ಏನು ಜಾಸ್ತಿ ಬೆಳಿತಾರೆ, ಏನೋ ಟ್ರೆಡಿಷನಲ್ ಫುಡ್ ಆಗಿರ್ಬೋದು, ಅವ್ರನ್ನೇ ಕೇಳಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಅವ್ರು ಮಾಡ್ತಾರೆ. ಅಗ್ನಿಹೋತ್ರ ಅಂತ ಇದೆ. ಸೊ ಅದನ್ನ ಮಾಡ್ಬೇಕಾದ್ರೆ ಸನ್ಸೆಟ್ ಮತ್ತೆ ಸನ್ ರೈಸ್ ಗೆ ಮಾಡ್ಬೇಕು. ಅದನ್ನ ಅದು ಹೆಂಗ್ ಮಾಡೋದು, ಹೇಳ್ಬೇಕಾದ್ರೆ ಯಾವ ಮಂತ್ರ ಹೇಳೋದು, ಅದ್ ಮಾಡೋದ್ರಿಂದ ಏನ್ ಬೆನಿಫಿಟ್ಸ್ ಇದೆ ಅದನ್ನು ಕೂಡ ಇರುತ್ತೆ. ಪರಂಪರೆ ಮೋಟೋ ಲೈಫ್ ಇಸ್ ಆಲ್ ಅಬೌಟ್ ಲರ್ನ್, ಲವ್, ಲವ್ ಅಂಡ್ ಲಿವ್. ಜೈ ಪರಂಪರೆ. ಬಾರಿಸು ಕನ್ನಡ ಡಿಮ್ ಡಿಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಮ್ ಡಿಮವ, ಓ ಕರ್ನಾಟಕ ಹೃದಯ ಶಿವ. ಜೈ ಪರಂಪರೆ, ಜೈ ಪರಂಪರೆ, ಜೈ ಪರಂಪರೆ. ನಮ್ಮೆಲ್ಲರ ನಡೆ, 2047 ನಮ್ಮೆಲ್ಲರ ನಡೆ, 2047 ನಮ್ಮೆಲ್ಲರ ನಡೆ. ಮ್ಯಾಮ್, ನಿನ್ನೆಯಿಂದ ನಾವು ಫೋನ್ ಅಲ್ಲಿ ಮಾತಾಡಿದ್ವಿ. ಇವತ್ತು ನೀವು ಇಲ್ಲಿ ಖುದ್ದಾಗಿ ಬಂದಿದ್ದೀರಾ ನಿಮ್ ಸ್ನೇಹಿತರ ಜೊತೆ. ಸೊ ನಮ್ ಜೊತೆ ಸುಮಾರು ಸಮಯನ ಕಳೆದಿದ್ದೀರಾ. ಎಲ್ಲಾನು ಇವಾಗ ನಿಮ್ ಕಣ್ಣಾರೆ ನೋಡಿದೀರಾ, ಪ್ರಮಾಣಿಸಿದೀರಾ. ಸೊ ನಿಮ್ಗೆ ಒಂದು ಮಗು ತಾಯಿಯಾಗಿ ಫಸ್ಟ್ ಆಫ್ ಆಲ್ ಏನ್ ಅನಿಸ್ತಾ ಇದೆ? ನಮ್ಮ ಭಾರತದ ಒಂದು ಹೆಣ್ಮಗಳಾಗಿ ನಮ್ಮ ವಿಷನ್ ಮತ್ತೆ ನಾವು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು ನಿಮ್ಗೆ ಏನ್ ಅನ್ಸುತ್ತೆ? ಸರ್, ನನ್ಗೆ ಫಸ್ಟ್ ಆಫ್ ಆಲ್ ನೋಡಿ ಸಖತ್ ಆಶ್ಚರ್ಯ ಆಯ್ತು. ಈ ತರನು ಒಂದು ಸಮ್ಮರ್ ಕ್ಲಾಸ್ ಇದೆಯಾ ಅಂತ. ಸಮ್ಮರ್ ಕ್ಯಾಂಪ್ ಅಂದ್ರೆ ಒಂದು ಲಿಮಿಟೆಡ್ ಆಗಿರುತ್ತೆ. ಈ ಅಗ್ರಿಕಲ್ಚರ್ನ ಏನೋ ಲೈವ್ ಆಗಿ ಮಾಡೋದು, ಆಮೇಲೆ ಈ ಕೆಫೆ ಅನ್ನೋ ಕಾನ್ಸೆಪ್ಟ್ ಇರ್ಬೋದು, ಅಥವಾ ನೀವು ಮಕ್ಳಿಗೆ ಏನು ಅವ್ರಿಗೆ ಕಾನ್ಸೆಪ್ಟ್ ಇಷ್ಟ ಇದೆ ಅದನ್ನ
ಮಾಡ್ಲಿ ಅಂತ ಬಿಟ್ಬಿಡೋದಾಗಿರ್ಬೋದು, ಆ ತರದ್ದು ಕಾನ್ಸೆಪ್ಟ್ ತುಂಬಾ ಕಡಿಮೆ ಜನಗಳು ಮಾಡೋದು. ಸೊ ನೀವು ಏನ್ ಹೇಳಿದ್ರಿ, ಒಂದು 10 ಇಂದ 15 ಏಜ್ ಗ್ರೂಪ್ ಅಂತ. ಸೊ ಆ ಗ್ರೂಪ್ ಅವ್ರಿಗೆ ಅವಾಗ ಅವರು ಚೇಂಜ್ ಆಗೋ ಟೈಮ್ ಅದು. ನಮ್ಗೆ ಏನು ಫೋಕಸ್ ಮಾಡ್ಬೇಕು ಅಂತ ಗೊತ್ತಾಗೋ ಟೈಮು ಅಂತ. ಚಿಕ್ಕ ಮಕ್ಳು ಹೇಳ್ತಾರೆ ಏನ ಆಗ್ತೀಯಾ ಅಂತಂದ್ರೆ ನಾನು ಡಾಕ್ಟರ್ ಆಗ್ತೀನಿ, ನಾನು ಇಂಜಿನಿಯರ್ ಆಗ್ತೀನಿ, ಬೇರೆಯವ್ರ ಇನ್ಫ್ಲುಯೆನ್ಸ್ ಆಕ್ಚುಲಿ. ಎಲ್ಲರೂ ಅದು ಹೇಳ್ಕೊಟ್ಬಿಟ್ಟು ನಾನು ಡಾಕ್ಟರ್ ಆದ್ರೆ ಚೆನ್ನಾಗಿರುತ್ತೆ, ಹಿಂಗಾದ್ರೆ ಹಂಗೆ. ಬಟ್ ಅವ್ರಿಗೆ ಅದು ಹೋಗ್ತಾ ಹೋಗ್ತಾ ಅರ್ಥ ಆಗತ್ತೆ ಯಾವಾಗ ಏನ್ ಮಾಡ್ಬೇಕು ನಾವು, ನಮ್ಗೆ ಏನ್ ಇಂಟ್ರೆಸ್ಟ್ ಇದೆ ಅಂತ. ಎಷ್ಟೋ ಜನ ಮಕ್ಳಿಗೆ ಕ್ರಾಫ್ಟ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಬಟ್ ಅದನ್ನ ಅವರು ಅವ್ರ ಸ್ಟಡೀಸ್ ಪ್ರೆಷರ್ ಇಂದ ಅವ್ರು ಅದನ್ನ ಕಂಟಿನ್ಯೂ ಮಾಡಕ್ ಆಗಿರಲ್ಲ. ಸೊ ಇಲ್ಲಿ ಈ ತರ ಲೈವ್ ಆಗಿ ನೋಡಿದ್ರೆ ಅವ್ರಿಗೆ ಅವ್ರ ಮೈಂಡ್ ಚೇಂಜ್ ಆಗಿ ಅವ್ರು ಏನ್ ಫೋಕಸ್ ಮಾಡ್ಬೇಕು ಅಂತ ಗೊತ್ತಾಗ್ಬೋದು ಅಂತ ನನ್ಗೆ ಅನ್ಸ್ತು ಇಲ್ಲಿ. ಸೊ ಎಕ್ಸಾಂಪಲ್ ಈಗ ಅಗ್ರಿಕಲ್ಚರ್ ಅಂದ ತಕ್ಷಣ ಅದು ಬರೀ ಅಗ್ರಿಕಲ್ಚರ್ ಆಕ್ಟಿವಿಟಿ ಇರಲ್ಲ. ಈಗ ನಾವು ಒಂದು ಬೆಡ್ ಮಾಡ್ಬೇಕಾದ್ರೆ ಅದ್ರದ್ದು ಮೆಜರ್ಮೆಂಟ್ ತಗೋತೀವಿ. ಸೊ ಅಲ್ಲಿ ಅವರು ಜಾಮಿಟ್ರಿ, ಮ್ಯಾಥ್ಸ್, ಅರ್ಥಮೆಟಿಕ್ ಆ ತರ ಕಲಿತಿರ್ತಾರೆ. ಎಕ್ಸಾಂಪಲ್ ಈಗ 1 ಬೆಡ್ ಮಾಡುತ್ತೆ, ಅಲ್ಲಿ ಇವಾಗ ನಾವು 3 ತರ ಸೀಡ್ ನ ಹಾಕ್ಬೇಕು ಅಂತಂದಾಗ 1/3 ಅಂದ್ರೆ ಏನು ಅನ್ನೋದು ಅರ್ಥ ಆಗುತ್ತೆ. ಸೊ ಅವಾಗ ಅವ್ರು ಫ್ರಾಕ್ಷನ್ಸ್ ಕಲಿಯಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಈಗ ಸೀಡ್ ಬ್ಯಾಂಕಿಂಗ್, ಸೊ ಸೀಡ್ ಬ್ಯಾಂಕಿಂಗ್ ಅಲ್ಲಿ ನಾವು ಇಷ್ಟು ಬೆಳೆದಿದ್ದೀವಿ, ಸೊ ಫೈನಲಿ ಎಷ್ಟು ಬಂತು ಅಂದಾಗ ಅದು ಡೆಸಿಮಲ್ ಕನ್ವರ್ಟ್ ಆಗುತ್ತೆ. ಸೊ ಪರ್ಸೆಂಟೇಜ್ ಮಾಡ್ತೀವಿ, ಅಂದ್ರೆ ನಾವು ಇಷ್ಟು ತಗೊಂಡಿದ್ವಿ 100, ಸೊ ಅದರಲ್ಲಿ 10% ಮಾತ್ರ ನಮಗೆ ಸೀಡ್ ಬಂದಿದೆ. ಸೊ ಅದು ಎಷ್ಟಾಯ್ತು ಅನ್ನೋದು. ಸೊ ಡೆಸಿಮಲ್ಸ್ ಕಲಿತಾ ಹೋಗ್ತಾ ಇರ್ತೀವಿ. ಸೊ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಕಾಮನ್ ಆಗಿ ಬಂದ್ಬಿಡುತ್ತೆ. ಸೊ ಈ ತರದಲ್ಲಿ ನಾವು ಪ್ರಾಕ್ಟಿಕಲ್ ಬೇಸ್ಡ್ ಆಗಿ ಮ್ಯಾಥ್ಸ್ ನ ಕಲಿಯಂತದಿರ್ಬೋದು, ಸೈನ್ಸ್ ನ ಕಲಿಯೋದಿರ್ಬೋದು. ಇಲ್ಲ ಎಕ್ಸಾಂಪಲ್ ಕೆಮಿಸ್ಟ್ರಿ ಮತ್ತೆ ಫಿಸಿಕ್ಸ್ ಇರ್ಬೋದು. ಈಗ ಫಿಸಿಕ್ಸ್ಗೂ ಮತ್ತೆ ಈಗ ಮನೇಲಿ ಏನಾಗುತ್ತೆ ಅಂತಂದ್ರೆ, ಎಕ್ಸಾಂಪಲ್ ನೋಡಿ, ಅಮ್ಮ ಬೇಳೆ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಲ್ಲ. ಸೊ ಅಲ್ಲಿ ಕೆಮಿಸ್ಟ್ರಿ ಇದೆ, ಉಪ್ಪು ಹಾಕಿ ಬೇಳೆ ಬೇಯಿಸಿದ್ರೆ ಬೇಳೆ ಬೇಯಲ್ಲ. ಈಗ ಎಕ್ಸಾಂಪಲ್ ಪಾಟಿಂಗ್ ಮಾಡ್ತೀವಿ, ಆಲ್ಮೋಸ್ಟ್ ಎಲ್ಲಾರ ಮನೇಲೂ ಒಂದು ತುಳಸಿ ಗಿಡನಾದ್ರೂ ನಾವು ಇಟ್ಕೊಂಡಿರ್ತೀವಿ. ಸೊ ಯಾವ್ದ್ರ ಜೊತೆ ಏನ್ ಹಾಕ್ಬೇಕು, ಮಣ್ಣ್ ಜೊತೆ ಎಷ್ಟು ಕೊಕೋಪಿಟ್ ಹಾಕ್ಬೇಕು, ಈ ಮಿಕ್ಸ್ಚರ್ ಏನಾಗುತ್ತೆ, ಸೊ ಇದೆಲ್ಲ ನಾವು ಕಲಿತಾ ಹೋಗ್ತಾ ಇರ್ತೀವಿ. ಇಲ್ಲ ಗೋಡೆ ಮೇಲೆ ಗಡಿಯಾರ ಇರುತ್ತೆ, ಸೊ ಅದರಲ್ಲಿ ಮೆಕ್ಯಾನಿಕಲ್ ಸಾಮ್ರಾಜ್ಯ ಅಂತ ನಾವ್ ಹೇಳ್ತೀವಿ, ನಾವೆಲ್ಲ ಸಾಮ್ರಾಜ್ಯ ಅಂತ ಮಾಡ್ಕೊಂಡಿರ್ತೀವಿ. ಸೊ ಮೆಕ್ಯಾನಿಸಮ್ ಏನು, ಸೊ ನಾವು ಆಸ್ ಅ ಪೇರೆಂಟ್ಸ್ ಮಕ್ಳ ಜೊತೆ ಯಾವಾಗ ಈ ತರ ಡೈಲಾಗ್ ಗಳನ್ನ ಮಾಡ್ತಾ ಇರ್ತೀವಿ, ಕಮ್ಯುನಿಕೇಟ್ ಮಾಡ್ತಾ ಇರ್ತೀವಿ, ನಮ್ಮ ಪ್ರೀತಿ ವಿಶ್ವಾಸನೂ ಹೆಚ್ಚುತ್ತೆ, ಮತ್ತೆ ಕ್ರಿಯೇಟಿವಿಟಿ, ಕ್ಯೂರಿಯಾಸಿಟಿನೂ ಜಾಸ್ತಿ ಆಗುತ್ತೆ. ನಾವು ಯಾವಾಗ ಎರಡು ಪ್ರಶ್ನೆ ಕೇಳಿ 3ನೇ ಪ್ರಶ್ನೆ ಕೇಳಿದಾಗ ನಮ್ಮ ಒಂದು ಪೇಷನ್ಸ್ ನ ಕಳ್ಕೊಳ್ತೀವಿ, ಅವಾಗ ಮೊಬೈಲ್ ಕೊಟ್ಬಿಟ್ಟು ಸುಮ್ಮನೆ ಹೋಗ್ತೀವಿ. ಸೊ ಹಾಗಾಗಿ ಕ್ಲಾಸ್ 8 ಮೈಸೂರಿಗೆ ಒಂದು ಟೈಟಲ್ ಸಾಂಗ್ ಕೂಡ ಬರ್ದಿದೀವಿ ನಾವೆಲ್ಲರೂ ಸೇರ್ಕೊಂಡು. ಸೊ ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈಗ ರಜಾ ಬರ್ತಾ ಇರೋದ್ರಿಂದ, ಮತ್ತೆ ನಮ್ದು ಕ್ಲಾಸ್ 8 ಮೈಸೂರು 7 days ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಇರೋದ್ರಿಂದ, ರಜಾ ಇದ್ದರೆ ಸಾಕೆ, ಆಡಲು ಬೇಕು ಫ್ರೆಂಡ್ಸು, ನಲಿಯಲು ಬೇಕು ಜಾಗ, ಮೊಬೈಲ್ ಬಿಡೋಕೆ ಐಡಿಯಾಸ್ ಇದ್ದರೆ ಸಾಕೆ, ಜೊತೆಯಲ್ಲಿ ಬೇಕು ಫ್ರೆಂಡ್ಸು, ಕಲಿಸೋಕೆ ಬೇಕು ಗುರುವು, ಸೋಲಲ್ಲೂ ಗೆಲ್ಲೋಕೆ. ಸೊ ಇಷ್ಟರಲ್ಲಿ ನಾನೆಲ್ಲಾನು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿದೆ ಸರ್. ಸರ್ ನನ್ಗೆ ಒಂದು ಕ್ವಶನ್ ಏನ್ ಬಂತು ಅಂದ್ರೆ, ಅದು 7 days ಅಲ್ಲಿ ನೀವು ಹೇಳೋ ಆಕ್ಟಿವಿಟೀಸ್ನೆಲ್ಲ ಅವರು ಕಲಿಯಕ್ಕೆ ಸಾಕಾಗಲ್ಲ ಅಷ್ಟು ಟೈಮ್. ಅವರು ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಮ್ದು ಕಾನ್ಸೆಪ್ಟ್ ಇರೋದು ಸಮ್ಮರ್ ರಜಾ ಬಂದಿದೆ, ಕ್ಯಾಂಪ್ ಮಾಡ್ಬೇಕು, ದುಡ್ಡು ಮಾಡ್ಬೇಕು ಅನ್ನೋದು ಯಾವ್ದೋ ಇಂಟೆನ್ಷನ್ ಇಲ್ಲ. ಸೊ ನಾನು ಆಗ್ಲೇ ಹೇಳ್ದಂಗೆ ನಮ್ಮ ವಿಷನ್ ಬಂದು 2047. ಸೊ ಇವತ್ತಿನ ಮಕ್ಕಳುಗಳನ್ನ ಒಂದು ಈಕೋ ಲೀಡರ್ಸ್ ಗಳಾಗಿ ಡೆವಲಪ್ ಮಾಡ್ಬೇಕು ಅಂತ ಹೇಳೋದು. ಸೊ ಇಲ್ಲಿ 7 ದಿನ ಅವರು ಬಂದು ಒಟ್ಟಿಗೆ ಈ ತರ ಆಲ್ಟರ್ನೇಟಿವ್ ಥಿಂಕರ್ಸ್ ಜೊತೆ ಅವರು ಟೈಮ್ ಸ್ಪೆಂಡ್ ಮಾಡಿದಾಗ ಅವ್ರಿಗೆ ಒಂದು ಸ್ಪಾರ್ಕ್ ಸಿಕ್ಕಿರುತ್ತೆ ಅಷ್ಟೇ. ಸೊ ಆಸ್ ಎ ಎಲ್ಡರ್ಸ್ ನಾವು ಅವ್ರನ್ನ ಹ್ಯಾಂಡ್ ಹೋಲ್ಡ್ ಮಾಡ್ಕೊಂಡು ಹೋಗೋದಕ್ಕೆ ಈ ಜಾಗ ಅವ್ರಿಗೆ ಯಾವಾಗ್ಲೂ ಓಪನ್ ಅಪ್ ಆಗಿರುತ್ತೆ. ಸೊ ನಾವು ಕಮ್ಯುನಿಟಿ ಸೋಷಿಯಲ್ ಆಂಟ್ರಪ್ರಿನರ್ಶಿಪ್ ಅಂತ ಒಂದು ಮಾಡೆಲ್ ನ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಸೊ ಅದರಲ್ಲಿ ಅವ್ರು ಯಾವುದೇ ರೀತಿಲಿ ಒಂದು ವಾಲಂಟಿಯರ್ ಆಗಿ ಪಾರ್ಟಿಸಿಪೇಟ್ ಮಾಡಬಹುದು, ಇಲ್ಲ ಅವ್ರದ್ದು ಒಂದು ಕಾನ್ಸೆಪ್ಟ್ ನ ತಗೊಂಡ್ಬಂದು ನಮ್ಮನ್ನ ವಾಲಂಟಿಯರ್ಸ್ ಆಗಿ ಅದನ್ನ ಅವರು ಎಕ್ಸಿಕ್ಯೂಟ್ ಮಾಡಬಹುದು. ಸೊ ದ ವಿಷನ್ ಸ್ಟಾರ್ಟ್ಸ್ ವಿತ್ 1 day ಆರ್ 1 ಮೂವ್ಮೆಂಟ್. ಸೊ ಅದರಲ್ಲಿ ಒಂದು ಕ್ಲಾಸ್ 8 ಮೈಸೂರು. ಸೊ ನಾವೆಲ್ಲರೂ ನಿರಂತರವಾಗಿ ಜೊತೆಲಿ ಹೋಗಿ 2047 ಸ್ವತಂತ್ರೋತ್ಸವನ ಆಚರಿಸಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ. ನನ್ಗಂತೂ ನೋಡಿ ತುಂಬಾ ಖುಷಿ ಆಯ್ತು ಸರ್. ಇವಾಗ ಫಸ್ಟ್ ಬ್ಯಾಚ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ? April 6th ಇಂದ. ಸೊ ನಾವು ಕಮ್ಯುನಿಟಿ 1 ಅಂತ ಹೆಸರಿಟ್ಕೊಂಡಿದೀವಿ. ಸೊ ಕಮ್ಯುನಿಟಿ 1 April 6th ಇಂದ April 12th ವರೆಗೂ ನಡೆಯುತ್ತೆ. ಅಂದ್ರೆ ಸೋಮವಾರದಿಂದ ಭಾನುವಾರದವರೆಗೆ. ಸೊ ಭಾನುವಾರ ಎಲ್ಲ ಅವ್ರ ಅಪ್ಪ ಅಮ್ಮ ಎಲ್ಲರೂ ಬಂದು ಒಂದ್ ಒಳ್ಳೆ ಬಾಳೆ ಎಲೆ ಊಟ ನಾವೆಲ್ಲರೂ ಒಟ್ಟಿಗೆ ಒಂದು ತುಂಬದ ಕುಟುಂಬ ತರ ಎಂಜಾಯ್ ಮಾಡಿ ಅವ್ರನ್ನ ಕಳಿಸ್ಕೊಡ್ತೀವಿ. ನೆಕ್ಸ್ಟ್ ಪುನಃ 13ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಅದನ್ನ ಕಮ್ಯುನಿಟಿ 2 ಅಂತ ಇಟ್ಟಿದ್ದೀವಿ. ಸೊ ಅದು 12ನೇ ತಾರೀಕು ಸ್ಟಾರ್ಟ್ ಆಗಿ 19ನೇ ತಾರೀಕು ಮುಗಿಯುತ್ತೆ. ಆಮೇಲೆ ಕಮ್ಯುನಿಟಿ 3 20ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಸೊ ಏಪ್ರಿಲ್ ತಿಂಗಳಲ್ಲಿ 3 ಕಮ್ಯುನಿಟೀಸ್ ಇರುತ್ತೆ. ಸರ್ ಇಲ್ಲಿಗೆ ಈ ಸಮ್ಮರ್ ಕ್ಯಾಂಪ್ಗೆ ಜಾಯ್ನ್ ಆಗ್ಬೇಕು ಅಂದ್ರೆ ಯಾವ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೇಕು? ಸೊ ನಮ್ ಫೋನ್ ನಂಬರ್ ಅಲ್ಲೂ ಕೂಡ 2047 ಇದೆ. ಸೊ 4 ನಂಬರ್, ಕೊನೆ 4 ನಂಬರ್ 2047. ಸೊ ಶುರು ಆಗೋದು ಹೀಗಿರುತ್ತೆ, 9036782047. ಏಜ್ ಇಸ್ ಜಸ್ಟ್ ಅ ನಂಬರ್. ಎಷ್ಟೇ ಚಿಕ್ಕ ಮಗು ಇರ್ಬೋದು, ಎಷ್ಟೇ ವಯಸ್ಸಾಗಿರೋ ತಾತ ಅಜ್ಜಿ ಇರ್ಬೋದು, ಅವ್ರು ಯಾವಾಗ ಬೇಕಾದ್ರೂ ನಮ್ಮ ಸ್ಪೇಸಿಗೆ ಬಂದು ಅವ್ರು ಇದನ್ನೆಲ್ಲಾನು ಅನುಭವಿಸಬಹುದು. ಅವರಿಂದ ನಾವು ಕಲಿಯೋದಿರುತ್ತೆ, ನಮ್ಮಿಂದ ಅವರು ಕಲಿಯೋದಿರುತ್ತೆ. ಓಕೆ ಸರ್, ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸೊ ನೀವು ಈ AI ಸಮ್ಮರ್ ಕ್ಯಾಂಪ್ಗೆ ಜಾಯ್ನ್ ಆಗಬೇಕು ಅಂದ್ರೆ ಸೊ ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಕಾಲ್ ಮಾಡಿ. ಏನೇ ಇಂಟ್ರೆಸ್ಟ್ ಇದೆ ಅದನ್ನ ಕಲಿಯೋಕ್ಕೆ ಒಂದೊಳ್ಳೆ ಪ್ಲೇಸ್ ಅಂತಾನೆ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.